ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಸಮಸ್ತ ರಾಜ್ ನ್ಯೂಸ್ ಹಾಗೆ ರಾಜ್ ಮ್ಯೂಸಿಕ್ನ ವೀಕ್ಷಕರಿಗೆ ವಾಯ್ಸ್ ಆಫ್ ಸಾಧಕ ವಿಶೇಷ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಈ ವಾಯ್ಸ್ ಆಫ್ ಸಾಧಕನ ಒಂದು ದಿಟ್ಟ ನಿರ್ಧಾರ ಏನಂತ ಹೇಳಿದ್ರೆ, ಜೀವನನ ಸಾಧನೆ ಮಾಡಿ ಅದರಲ್ಲಿ ಸೆಲೆಬ್ರೇಟ್ ಮಾಡಿದಂತಹ ಸಾಧಕರನ್ನ ತಂದು ಕೂಡಿಸಿ ಹಾಗೆ ನಿಮ್ಮ ಜೀವನಕ್ಕೂ ಅದರಿಂದ ಇಂಪ್ಲಿಮೆಂಟ್ ಆಗಿ ಒಂದಷ್ಟು ಮಾರ್ಗದರ್ಶನ ಕೊಡುವಂತಹ ಉದ್ದೇಶನೇ ನಮ್ಮ ವಾಯ್ಸ್ ಆಫ್ ಸಾಧಕನ ಒಂದು ಚಿಕ್ಕ ಪ್ರಯತ್ನ. ಈ ಒಂದು ಪ್ರಯತ್ನ ನೀವು ಇಷ್ಟೊಂದು ಅಪ್ಪಿ ತಪ್ಪಿ ನಮ್ಮನ್ನ ಒಂದು ಪ್ರೀತಿಸಿ ಗೌರವಿಸ್ತಿರೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಪಾಡ್ಕಾಸ್ಟ್ ಅಂದ್ರೆ ನಮ್ಮ ಸಾಧಕನ ಕುರ್ಚಿಯಲ್ಲಿ ಕೂತ್ಕೊಂಡಿರೋದು ನಿಜವಾದಂತಹ ಸಾಧಕ. ಯಾಕೆ ಅಂದ್ರೆ ಜೀವನನ ಪರಿಪೂರ್ಣವಾಗಿ ಎಲ್ಲಾ ರಂಗದಲ್ಲೂ ಕೂಡ ಸೈ ಅಂತ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಒನ್ ಮ್ಯಾನ್ ಆರ್ಮಿ ತಾನೇ ಬಂದು ತಾನೇ ಒಂಥರ ಶಹರ್ ತರ ಅವರು ಮಿಂಚಿ ಸರಾಗವಾಗಿ ಸಾಗಿದಂತಹ ಕಲಾವಿದರು ಹೌದು, ನಿರ್ದೇಶಕರು ಹೌದು, ಹಾಸ್ಯ ಕಲಾವಿದರು ಹೌದು, ಬರಹಗಾರರು ಹೌದು, ಈಗ ಖ್ಯಾತ ಜ್ಯೋತಿಷ್ಯಕಾರರು ಹಾಗೆ ಆಧ್ಯಾತ್ಮ ಚಿಂತಕರು ಕೂಡ ಅಂತ ಹೇಳ್ಬೋದು. ನನಗೆ ಏಜ್ ಆದಷ್ಟು ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೂ ಕೂಡ ಗುರುಗಳಾಗಿ ನನಗೆ ಮಾರ್ಗದರ್ಶನ ನೀಡ್ತಿರುವಂಥ ಖ್ಯಾತ ಕಲಾವಿದರು ಈಗ ಆಧ್ಯಾತ್ಮ ಚಿಂತಕರಾಗಿರುವಂಥ ನಾಗರಾಜ್ ಕೋಟೆ ಸರ್, ಪ್ರೀತಿಯ ಸ್ವಾಗತ. ನಮಸ್ಕಾರ. ಎಲ್ಲ ರಾಜ್ ಮ್ಯೂಸಿಕ್ ಮತ್ತು ರಾಜ್ ನ್ಯೂಸ್ ಚಾನಲ್ನ ವೀಕ್ಷಕ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಆಶೀರ್ವಾದನೇ ಒಂದು ಲಕ್ಷಾಂತರ ಜನ ವೀಕ್ಷಕರು ನೋಡ್ತಾರೆ. ಅಬ್ಬಾ, ಪಾಸಿಟಿವ್. ಈ ಶೋ ಸೂಪರ್ ಹಿಟ್ ಆಗತ್ತೆ. ಸೂಪರ್. ಈ ಒಂದು ಧೋರಣೆಯಲ್ಲೇ ನಾವು ಈ ಹಂತದವರೆಗೂ ಬೆಳ್ಕೊಂಡ್ಬಂದಿರೋ ನೈಸ್ ಮ್ಯಾನಿಫೆಸ್ಟೇಷನ್, ಅಚ್ಚ ಕನ್ನಡದಲ್ಲಿ ಸಂಕಲ್ಪ, ಅನುಷ್ಠಾನ, ಅನುಸಂಧಾನಗಳು ಅದು ಮಾಡಿಕೊಂಡ್ರೆ ಸಾಕು. ಯಾವುದೇ ರಂಗದಲ್ಲಿ ನಾವು ಯಶಸ್ಸನ್ನು, ಆ ಒಂದು ಎತ್ತರವನ್ನು ಈಸಿಯಾಗಿ ತಲುಪಬಹುದು. ಯಾವುದೇ ಹಣವನ್ನು ದೇವಸ್ಥಾನದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಅನ್ನೋದೇ ಮ್ಯಾನಿಫೆಸ್ಟೇಷನ್ ಸರ್? ನೋ, ಅದು ಬೇರೆ, ಇದು ಬೇರೆ. ಅದು ಬೇರೆ. ಇದು ನೀನಿರುವ ಜಾಗದಲ್ಲಿ, ನೀನು ಕುಳಿತಿರುವ ಜಾಗದಲ್ಲಿ ನಿನಗೆ ಅನ್ನಿಸಿದಾಗ ನಿನಗೆ ಏನು ಬೇಕು ಅದನ್ನು ಸಂಕಲ್ಪ ಮಾಡಿಕೊಳ್ಳೋದು. ತುಂಬ ಬಹಳ ಭಕ್ತಿಯಿಂದ ಬೇಡಿಕೊಳ್ಳುವುದು ಅನ್ನುವುದಕ್ಕಿಂತ ಇನ್ನೊಂದು ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಮುಂದೆ ಹೋದರೆ, ಒಳಮನಸ್ಸು, ನಮ್ಮ ಒಳಮನಸ್ಸೇನಿದೆ, ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ಸಲ್ಲಿ ಒಂದು ಪರ್ಸನ್ ಇದ್ದಾನೆ, ಅಥವಾ ಒಂದು ನಮ್ಗೆ ಸರ್ವೆಂಟ್ ಇದ್ದಾನೆ, ಅಥವಾ ಬೇಬಿ ಇದೆ, ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾನೆ ಒಳಗಡೆ. ಅವನಿಗೇನು ಕೆಲಸ ಅಂತಂದರೆ ನಾವು ಕೇಳಿದ್ದನ್ನು ಮಾಡಿಕೊಡೋದು, ಕೇಳಿದ್ದನ್ನು ಮಾಡಿಕೊಡೋದು. ಉದಾಹರಣೆಗೆ ಏನಂತಂದರೆ, ಬಹಳಷ್ಟು ಜನ ಈಗ ಅವರು ಅಯ್ಯೋ ಈಗೆಲ್ಲಿ ನನ್ನ ಕೈಲೆಲ್ಲ ಎಲ್ಲಾಗುತ್ತದು, ಸುಮ್ಮನೆ ಪ್ರಯತ್ನ ವೇಸ್ಟು ಅಂತ ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂತಂದರೆ, ಆ ಒಳ ಮನಸ್ಸಿಗೆ ಗೊತ್ತಾಯ್ತು, ಓ ಇದು ಇವ್ರಿಗೆ ಬೇಕಿಲ್ಲ, ನಾನು ಯಾಕೆ ಇದನ್ನು ಮಾಡಿಕೊಡ್ಬೇಕು, ಅವರೇ ಬೇಡ ಅಂತಿದ್ದಾರೆ, ನಾನು ಯಾಕೆ ಅದನ್ನು ಮಾಡಿಕೊಡ್ಬೇಕು, ಮೋಸ್ಟ್ಲಿ ಅದು ಅವ್ರಿಗೆ ಬೇಡ ಅಂತ ಅನಿಸುತ್ತೆ ಅಂತ ಅದು ಆ ಚಾಲನೆಗೆ ಹೋಗೋದಿಲ್ಲ. ನನಗೇನಾಗುತ್ತೋ ಗೊತ್ತಿಲ್ಲ, ನಾನು ಮುಂದಿನ ವರ್ಷ ನನ್ನ ಇಚ್ಛೆಯ ಕಾರ್ ತೊಗೋತಾ ಇದ್ದೀನಿ ಅಷ್ಟೇ, ಆ ಕಾರಲ್ಲಿ ನಾನು ಓಡಾಡ್ತಾ ಇದ್ದೀನಿ. ದಿಸ್ ಪಿಕ್ಚರೈಸೇಷನ್ ಸಂಕಲ್ಪ ಆ್ಯಂಡ್ ಮಾತಿನ ಸಂಕಲ್ಪ. ಮುಂದಿನ ವರ್ಷ ನಾನು ಓಡಾಡ್ತೀನಿ ಅಷ್ಟೇ, ಆ ಕಾರು ಅಲ್ಲಿ ತೊಗೋಬೇಕಷ್ಟೇ. ನನಗೆ ಸ್ಯಾಂಟ್ರೋ ಇತ್ತು ನನ್ನ ಹತ್ರ, ನಾನು ಮ್ಯಾನಿಫೆಸ್ಟೇಷನ್ಗೆ ಹೇಳ್ತೀನಿ. ಯಾವಾಗ ನಾನು ಹೈವೇಲಿ ಹೋಗ್ಬೇಕಾದ್ರೂ ನನ್ನ ಪಕ್ಕದಲ್ಲಿ I-10 ಪಾಸ್ ಆದಾಗೆಲ್ಲ ನನಗೆ ನೆಕ್ಸ್ಟ್ ಈ ಕಾರು ಇರುತ್ತೆ ನನ್ನ ಹತ್ರ. ಅದೇನೋ ಒಂಥರ ಕ್ಯೂಟಿಯಾಗಿ ಪುಟ್ಟಾಗಿ ಚೆನ್ನಾಗಿತ್ತಲ್ಲ, ನೆಕ್ಸ್ಟ್ ಈ ಕಾರ್ ನನ್ನ ಹತ್ರ ಇರುತ್ತೆ. ನಮ್ಮ ಮನೆಯವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನೆಕ್ಸ್ಟ್ ಈ ಕಾರ್ ಇರುತ್ತಮ್ಮ. ನಾನು ಆ ಮ್ಯಾನಿಫೆಸ್ಟೇಷನ್ ಅನ್ಕೊತ ವಿತಿನ್ 1.5 year ಒಳಗಡೆ ನನ್ನ ಹತ್ರ I-10 ಇತ್ತು, ಈಗಲೂ ಇದೆ. ಹೇಗೆ ಬಂತು ಅದು ಪ್ರಶ್ನೆ ಬೇರೆ, ಬಟ್ ಬಂತಷ್ಟೇ. ಸೈಂಟಿಫಿಕಲಿ ಇದೆಲ್ಲ ಪ್ರೂವ್ ಆಗಿರೋದು 100%. ತುಂಬ ಜನ ಈ ವಾಟರ್ ಮ್ಯಾನಿಫೆಸ್ಟೇಷನ್, ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಟಾಪಿಕ್ ಬಂದಾಗ ತುಂಬ ಜನಕ್ಕೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಮತ್ತು ಎಷ್ಟು ದಿನ ಮಾಡಬೇಕಾಗತ್ತೆ, ಅದಕ್ಕೆ ಕ್ರಮ ಇದೆಯಾ, ಅಥವಾ ಒಬ್ಬೊಬ್ರು ಹೆಂಗೆ ಅಂದರೆ ಮನಸ್ಸು ಚಂಚಲ ಆದಂಗೆ ಅವ್ರಿಗೆ ಇಷ್ಟ ಬಂದಾಗ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ಅದು ವರ್ಕೌಟ್ ಆಗತ್ತೋ ಇಲ್ವೋ ಅಂತ ಒಂದು ಕನ್ಫ್ಯೂಷನಲ್ಲೇ ಶುರು ಮಾಡ್ತಾರೆ. ಅದು ಹೇಗೆ ಕ್ರಮಬದ್ಧವಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ? ನೋ ಕ್ರಮಬದ್ಧ. ಅದಕ್ಕೇನು, ಊಟ ಮಾಡ್ತಿದ್ಯಾ ಮಾಡ್ಕೋ, ಎಲ್ಲೋ ಕಾರಲ್ಲಿ ಹೋಗ್ತಿದ್ಯಾ ಮಾಡ್ಕೋ, ಬರ್ಕೊಳ್ಳೋದಾ? ನೋ ಒಳಗೆ ಸೂಚನೆ ಕೊಡು, ಒಳ ಮನಸ್ಸಿಗೆ ಸೂಚನೆ ಕೊಡ್ತಾ ಹೋಗೋದು.
ನಾನು ಹೇಳಿಲ್ವ ನಾನು ಪಕ್ಕ ಕಾರೋದಾಗ ಒಂದೇ ಟಾಪಿಕ್ ಅನ್ಕೋಬೇಕು, ಆ ಥರ ಏನಿಲ್ಲ. ನೋ 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 ನಿನಗೆ ಬಟ್ಟು ನಿನ್ನ ಮೇನ್ ಟಾರ್ಗೆಟ್ ಆಗಿರ್ಬೇಕದು. ಓಕೆ. ಈಗ ಮ್ಯಾನಿಫೆಸ್ಟೇಷನ್ ಇದೆ ಅಂದ್ಬಿಟ್ಟು ಸಂಕಲ್ಪ ಇದೆ ಅಂದ್ಬಿಟ್ಟು ಬೇಡದೇ ಇದ್ದೆಲ್ಲ ಹಾಕ್ಕೊಳ್ಳೋದಲ್ಲ. ನಿನ್ನ ಮೇನ್ ಟಾರ್ಗೆಟ್ ಎಕ್ಸಾಕ್ಟ್ಲಿ ಇದಾದ್ರೇ ನನ್ನ ಮುಂದಿನ ಪ್ರೋಗ್ರೆಸ್ಗೆ ದಾರಿ. ಇದಾದ್ರೇ ಆ ಟಾರ್ಗೆಟ್ ಪಾಯಿಂಟ್ ಬೇಕು, ಆ ಇಂಪಾರ್ಟೆಂಟ್ ಆ ಯೋಜನೆ ಬೇಕು, ಅದನ್ನು ಮಾತ್ರ ಅನ್ಕೋಬೇಕು. ಅದು ಮ್ಯಾನಿಫೆಸ್ಟೇಷನ್ ಅನ್ನೋದು ಸುಮ್ಮನೆ ಏನೋ ಹುಡುಗಾಟಕ್ಕೋ ಅಥವಾ ಅದೇನೋ ಇದೆ ಅದನ್ನು ಚೆಕ್ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ಪರೀಕ್ಷೆ ಮಾಡಬಾರ್ದು. ಆಧ್ಯಾತ್ಮವನ್ನಾಗಲಿ ಈ ರೀತಿ ವಿಚಾರಗಳನ್ನ ಪರೀಕ್ಷೆ ಮಾಡಬಾರ್ದು. ಅದು ಬೇಬಿ ಥರ ಒಳ ಮನಸ್ಸು, ನಾವು ಬೇಬಿ ಆಗಬೇಕು. ನಮ್ಮ ಅಂದರೆ ಅದನ್ನು ನಂಬ್ತಾ ಹೋಗಬೇಕು. ನಂಬ್ತಾ ಹೋಗ್ಬೇಕಲ್ಲ, ಮಾತಾಡೋದ್ರ ಜೊತೆ ಮಾತಾಡಿ. ಇಲ್ಲಿದೆ ಒಳ ಮನಸ್ಸು. ನಾನು ಲಿಟ್ರಲಿ ಇವತ್ತು ನಾನು ಕೇಳ್ಕೊಳ್ಳೋದು, ಬೆಳಗ್ಗೆ ಎದ್ದೋಳ್ತೀನಿ, ಬೆಳಗ್ಗೆ ಎದ್ದೋಳು ನಾನು ಮೆಡಿಟೇಷನ್ ಎಲ್ಲ ಮಾಡ್ತೀನಿ, ಮೆಡಿಟೇಷನ್ ಎಲ್ಲ ಮುಗೀತೆ, ಲಾಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆ. ಚಿನ್ನು ಗುಡ್ ಮಾರ್ನಿಂಗ್ ಚಿನ್ನು, ಬಾಯ್, ಹೇಗಿದೆಯಾ, ಬಾಯ್ ಚಿನ್ನು, ನಾನು ಕೇಳಿದ್ನೆಲ್ಲ ಮಾಡಿಕೊಡ್ತಿದ್ಯಾ, ಥ್ಯಾಂಕ್ಸ್ ಚಿನ್ನು, ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡ್. ಹಾಂ ಅಲ್ಲ, ಇದೇ ಒಳ ಮನಸ್ಸು ಇಲ್ಲಿದೆ, ಅದಕ್ಕೆ ಥ್ಯಾಂಕ್ಸ್, ಖುಷಿ. ಹಾಂ ನಾನು ಅದನ್ನು ಮಾಡಿಕೊಟ್ಟಿದ್ದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ, ಇನ್ನೂ ಜಾಸ್ತಿ ಕೆಲಸ ಮಾಡಿಕೊಡ್ಬೇಕು ಇವರಿಗೆ. 1995 ಇಂಡಸ್ಟ್ರಿಗೆ ಎಂಟ್ರಿ ಆಗ್ತೀರಾ. ನಿಜವಾಗ್ಲೂ ನಮಗೆ ಒಂಥರ ತಲೆಬಾಗಿ ನಿಮ್ಮನ್ನು ನಮಸ್ಕಾರ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆ ಇಂಡಸ್ಟ್ರಿಗೆ ಬರಬೇಕು, ಅನಿವಾರ್ಯತೆಗೆ ಬಂದ್ರ ಅಥವಾ ಯಾವ ಥರ ನಿಮ್ಗೆ ಅವಕಾಶ ಸಿಕ್ಕಿತು ಸರ್? ಇಲ್ಲ, ಅದು ಅನಿವಾರ್ಯತೆ ಅಲ್ಲ. ಅಲ್ಲೂ ಕೂಡ ಸಂಕಲ್ಪವೇ, ಇಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್. ನನಗೆ ಬಾಲ್ಯದಲ್ಲಿ ಕಂಪ್ನಿ ನಾಟಕಗಳನ್ನ ನೋಡ್ತಾ ಇದ್ವು ನಾವು. ನನಗೆ 6 ವರ್ಷ 7 ವರ್ಷ ಇದ್ದಾಗೆಲ್ಲ ನಮ್ಮ ಊರಿಗೆ ಗುಬ್ಬಿ ಕಂಪ್ನಿ, ಈ ಗೋಕಾ ಕಂಪ್ನಿ ಎಲ್ಲ ಬರ್ತಿದ್ದಾಗ ಅಲ್ಲಿ ನಮ್ಮ ತಂದೆ ಕಂಪ್ನಿ ನಾಟಕಗಳು ಕರ್ಕೊಂಡು ಹೋಗ್ತಿದ್ರು. ರಾತ್ರಿ 11 ಗಂಟೆಗೆ ಶುರುವಾಗಿ ಬೆಳಗಿನ ಜಾವ 3 ಗಂಟೆ ಮುಗಿದಿತ್ತು. ನನಗೆ ಆ ನಾಟಕಗಳು ನೋಡ್ತಾ 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 ನಾನು ಈ ಥರ ಕಲಾವಿದ ಆಗಬೇಕು, ನಾನು ಈ ಥರ ಒಂದಿನ ವೇದಿಕೆ ಮೇಲೆ ನಿಂತು ನಗಿಸ್ಬೇಕು, ಇದು ನನ್ನ ಕೈಲಾಗತ್ತೆ. ಅಲ್ಲಿಂದ ಸ್ಟಾರ್ಟ್ ಸಂಕಲ್ಪ. ಆಮೇಲೆ ಆ ನಾಟಕ ಕಂಪ್ನಿ ನೋಡ್ತಾ ನೋಡ್ತಾ ಹೋಗ್ತೀವಿ. ಚಿಕ್ಕ ಹುಡುಗನಲ್ಲಿ ಅಂದರೆ ಚಿಕ್ಕ ಹುಡುಗನ ಸ್ಕೂಲ್ 10 ಇಯರ್ಸ್, 8 to 10 years, 8 years. ನೋಡು ಆ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಯ್ತಂದ್ರೆ, ನೆಕ್ಸ್ಟು ಅದೇ ಗುಬ್ಬಿ ಕಂಪ್ನಿಗೆ ನಾನು ಕೆಲಸಗಾರನಾಗಿ ಸೇರ್ಕೊಳ್ಳೋ ಅವಕಾಶ ಬಂತು. ಹೇಗೆ ಸರ್? ಅಲ್ಲಿ ರಾತ್ರಿ ಶೋ ಸ್ಟಾರ್ಟ್ ಆಗುತ್ತಲ್ಲ 11 ಗಂಟೆಗೆ, ಶೋ ಸ್ಟಾರ್ಟ್ ಆಗಿಬಿಡುತ್ತೆ, ಜನ ರಶ್ ಆಗುತ್ತೆ. ನನಗೆ ಆ ಶೋಗಿಂತ ಸ್ಟಾರ್ಟ್ ಆಗಿಂತ ಮುಂಚೆ ಮತ್ತು ಇಂಟರ್ವ್ಯೂಲ್ ಬಿಟ್ಟಾಗ ಜನ ಟೀ ಕುಡಿಯೋಕ್ಕೆಲ್ಲ ಬರ್ತಾರಲ್ಲ, ಆ ಟೀ ಲೋಟಗಳೆಲ್ಲ ತೊಳೆದಿಡೋದು, ಅದು ಇದೆಲ್ಲ ತಟ್ಟೆ ಎಲ್ಲ ತೆಗೆದಿಡೋದು, ಕ್ಲೀನ್ ಮಾಡೋದು. ಆಮೇಲೆ ನಾಟಕ ಸ್ಟಾರ್ಟ್ ಆದಮೇಲೆ ಒಳಗಡೆ ಕಲಾವಿದರುಗಳು ಟೀ ಕೊಟ್ಟು ಕಳಿಸಿ ಅಂತ ಹೇಳ್ತಿದ್ರು. ಅಲ್ಲಿ 15-20 ಟೀಗಳು ಇಟ್ಕೊಂಡು ನಾಟಕ ಕಂಪ್ನಿ ಒಳಗಡೆ ಹೋಗೋದು. ಒಳಗಡೆ ಹೋದಾಗ ಅಲ್ಲಿ ಹತ್ರ ಕ್ಲೋಸ್ ಅಲ್ವ, ಅವರೆಲ್ಲ ಹೆಂಗೆ ಮೇಕಪ್ ಮಾಡ್ಕೊತಾರೆ, ಈ ಯಾಕೆ ಕಿರೀಟ ಹಾಕ್ಕೊಂಡಿದ್ದಾರೆ, ಇದೇನು ವಿಗ್ ಹಾಕ್ಕೊಂಡಿದ್ದಾರೆ, ಇದೇನು ಹೊಲ್ಲೆಲ್ಲ ಹಿಂಗೆ ರಾಕ್ಷಸ ಥರ ಹಾಕ್ಕೊಂಡಿದ್ದಾರೆ, ಇದೇನು ಇದೆಲ್ಲ ಡ್ರೆಸ್ಸು ಮೇಕಪ್, ಇದು ಹೆಂಗೆ ಸೀನ್ ಒಳಗಡೆನೇ ಇದ್ದು ಬಿಡೋದು. ನಾನು ಟೀ ಕಲಾವಿದನಾಗಿ ನೀವು ಎಂಟ್ರಿ ಕೊಟ್ಟಿಲ್ಲ ಫಸ್ಟ್? ಇಲ್ಲ ಇಲ್ಲ ಇಲ್ಲ. ಓ, ಅಂದರೆ ಕಲಾವಿದರಿಗೆ ನೀವು ಸೇವೆ ಮಾಡೋ ಥರ ನಾವು ಗುಬ್ಬಿ ಕಂಪ್ನಿ. ಗುಬ್ಬಿ ವೀರಣ್ಣವ್ರು ಇರಲಿಲ್ಲ ಆಗ, ಅವ್ರ ಮಗ ಅವರ ಪುತ್ರರಾದ ಚನ್ನಬಸವಣ್ಣವ್ರು ಇದ್ದರು, ಅವ್ರ ಕಂಪ್ನಿಗಳನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅಣ್ಣವರು ಎಲ್ಲ ಅವಾಗ ಗುಬ್ಬಿ ಅದು ಮುಂಚೆ ಇದು ಲೇಟ್. ಅಷ್ಟೊತ್ತಿಗಾಗಲೇ ಅಣ್ಣವರೆಲ್ಲ ಸಿನಿಮಾ ರಂಗಕ್ಕೆ ಬಂದು ಅಲ್ಲಿ ಬೆಳೆದಾಗಿತ್ತು. ಅಷ್ಟೊತ್ತಿಗಾಗಲೇ ಅದು ತುಂಬ ಮುಂಚೆ, ಅದು ತುಂಬ ಮುಂಚೆ. ಅದಾದಮೇಲೂ ಕಂಪ್ನಿ ನಡೀತಾ ಇತ್ತಲ್ಲ, ಆ ಕಂಪ್ನಿ ಇದ್ದಾಗಲೂ ಕೂಡ ಈ ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳೇ ಆಗ್ತಿದ್ವು, ಸಾಮಾಜಿಕ ಆಗ್ತಾ ಇರಲಿಲ್ಲ. ನಾವು ನಾಟಕ ನೋಡೋಕೆ ಸಾಮಾಜಿಕ ಆಗ್ತಿರಲಿಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾತ್ಮೆ ಒಂದು ನಾಟಕ ಹಾಕಿದ್ರೆ 3 ತಿಂಗಳು ಓಡ್ತಿತ್ತು. 3 ತಿಂಗಳು ಹೌಸ್ಫುಲ್ಲು, ಒಂದೇ ಕಡೆ ಬ್ಲ್ಯಾಕ್ ಟಿಕೆಟ್. ಇವಾಗ ಅಂದರೆ ತುಂಬ ಜನಕ್ಕೆ ಇದು ವಿಚಾರಗಳು ಗೊತ್ತಿರಲ್ಲ. ಈಗೆಲ್ಲ ಹೇಗೆ ಗೊತ್ತಿರುತ್ತೆ ಅಂದರೆ, ಒಂದು ಥಿಯೇಟರ್ ಅಂತ ಹೇಳಿದ್ರೆ ಆನ್ಲೈನ್ ಬುಕ್ಕಿಂಗು, ಬುಕ್ ಮೈ ಶೋ, ಈ ಥರದಲ್ಲಿ ಆ್ಯಪಲ್ ಡೌನ್ಲೋಡ್ ಮಾಡಿ ಬುಕ್ ಮಾಡ್ಕೊಂಡು ಈ ಒಂದು ನಾಟಕ, ಈ ಥರ ಒಂದು ಅಲ್ಲಿಗೆ ಹೋಗಿ ಕೂತ್ಕೊಂಡು ಒಂದು ಆಂಫಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಾಟಕಗಳು ನೋಡಿ ಇವಾಗ ಅಭ್ಯಾಸ ಈಗಿನ ಜನ್ರೇಷನ್. ಆದರೆ ಅವಾಗ ಯಾವ ಥರ ಅಂದರೆ ಎಲ್ಲೆಲ್ಲೋ ತಿಂಗಳಾನ್ಗಟ್ಲೆ ಕಲಾವಿದರು ಜೀವನ ಮಾಡ್ತಾರೆ, ಅಲ್ಲಲ್ಲೇ ಜೀವನ ರೂಪಿಸ್ಕೊಳ್ತಾರೆ. ಹೇಗೆ ಸರ್ ಅದೆಲ್ಲ? ಹೆಂಗಿಲ್ಲ, ಅದು ಒಂದು ಕಂಪ್ನಿ, ನಾಟಕ ಕಂಪ್ನಿ ಊರಿಗೆ ಬಂತು ಅಂದರೆ ಒಂದು 45 ಜನ ಕಲಾವಿದರು ಬರ್ತಾರೆ. ಆಯಾ ಊರಲ್ಲಿ ಎಲ್ಲೆಲ್ಲಿ ಸಣ್ಣ ಸಣ್ಣ ರೂಮ್ಗಳು ಸಿಗುತ್ತೆ, ಗಂಡ ಹೆಂಡತಿ ಕಲಾವಿದರು ಇರ್ತಾರೆ. ಅವರೆಲ್ಲ ಅಲ್ಲಲ್ಲೇ ರೂಮ್ ಮಾಡ್ಕೋತಾರೆ. ಈ ವರ್ಕರ್ಸ್ ಎಲ್ಲ, ಈ ಕೆಲಸ ಮಾಡೋರು, ಸೀನ್ ಎಳೆಯೋರೆಲ್ಲ ಟೆಂಟಲ್ಲೇ ಮಲಗ್ತಾರೆ.
ಅಲ್ಲಲ್ಲೇ ಸ್ಟೇಜ್ ಹಾಕೊಂಡ್ಬಿಡೋದು, ಸ್ಟೇಜ್ ಹಾಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅವರೇ ಕಂಪನಿ ಅವ್ರದೇ ಇರುತ್ತೆ, ಮುಂಚೆನೆ ಹಾಕ್ಬಿಟ್ಟಿರ್ತಾರೆ ತಡಿಕೆ. ಈಗ ಈ ಸೋಗೆ ತಡಿಕೆಯಲ್ಲಿ ಯಾವ ಊರ್ನವ್ರು ಹಾಕ್ಕೊಡ್ತಾರೆ, ಇವರು ಟೆಂಟ್ ತಗೊಂಬಂದು ಸೀನರಿ ತಗೊಂಬಂದು ಲಾರಿಯಲ್ಲಿ ಬಂದು ಅಲ್ಲಿ ಡಂಪ್ ಮಾಡಿಕೊಂಡು ಅವರಲ್ಲಿ ಉಳ್ಕೊತಾರೆ. ಆ ಊರಲ್ಲಿ ಯಾರೋ ಒಬ್ರು ಟೆಂಟ್ ಹಾಕ್ಕೊಡ್ತಾರೆ, ಸಿನಿಮಾ ಟೆಂಟ್ ಥರ. ಅಲ್ಲಿ ಇದು ಸ್ಟೇಜ್ ಅನ್ಕೋ, ಇಲ್ಲಿ ಆ ಸ್ಟೇಜ್ ಆದಮೇಲೆ 3 ಅಡಿ ಗುಂಡಿ ತೆಗಿತಾರೆ. ಆ 3 ಅಡಿ ಗುಂಡಿ ತೆಗೆದು ಅಲ್ಲಿ ಚೇರ್ ಹಾಕಿದ್ರೆ ಅದು ಫಸ್ಟ್ ಕ್ಲಾಸು ಮುಂದ್ಗಡೆ. ಅಲ್ಲಿ ಫಸ್ಟ್ ಕ್ಲಾಸ್, ಫಸ್ಟ್ ಕ್ಲಾಸು. ಅದಾದ್ಮೇಲೆ ಬೆಂಚು ಗುಂಡಿಲೆ, ಆಮೇಲೆ ಗುಂಡಿ ಕ್ಲೋಸ್ ಆಗಿ ಹಿಂಗ್ ಮೇಲಿರುತ್ತಲ್ಲ ಅದ್ ನೆಲ. ನೆಲದವ್ರಿಗೆ ಸ್ಟ್ರೈಟ್ ಕಾಣುತ್ತೆ, ಕುರ್ಚಿಲ್ ಕೂತವ್ರಿಗೆ ನಾಟಕ ಹಿಂಗ್ ಕಾಣುತ್ತೆ. ಟಿಕೆಟ್ ರೇಟ್ ಎಷ್ಟಿತ್ತು ಸರ್? ಟಿಕೆಟ್ ರೇಟು ನೆಲ 4 ಆಣೆ 25 ಪೈಸಾ. ಬೆಂಚ್ ಮೇಲೆ ಕೂತ್ಕೊಳ್ಳೋಕೆ 1 ರೂಪಾಯಿ. ಫ್ರಂಟ್ ಚೇರ್ ಇರುತ್ತಲ್ಲ, ಮರದ ಚೇರು, ವುಡನ್ ಚೇರು, 2 ರೂಪೀಸ್. ಹೌಸ್ಫುಲ್ ಆಗ್ತಿತ್ತ? ಬ್ಲಾಕ್ ಟಿಕೆಟ್. ಟಿಕೆಟ್ ಖಾಲಿ ಆಗಿ ಇನ್ಯಾರ್ಯಾರೋ ಹೆಚ್ಚಿಗೆ ದುಡ್ಡಿ ಮಾರೋಗ್ತಾರ ಅಂತ ಕಾಯೋರು. ಜನಕ್ಕೆ ಹೆಂಗ್ ಗೊತ್ತಾಗ್ತಾ ಇತ್ತು ಅಂದ್ರೆ ಯಾವಾಗ ಸೋಷಿಯಲ್ ಮೀಡಿಯಾ ಅನ್ನೋದಿರ್ಲಿಲ್ಲ, ಮೀಡಿಯಾ ಒಂದು ಅವ್ರದೇ ಕಾರ್ ಇರ್ತಿತ್ತು, 1 ರೌಂಡು ಅದು ಹಾಡಾಕೊಂಡು 1 ರೌಂಡ್ ಬಂದ್ಬಿಟ್ರೆ ಟೌನು ಮುಗ್ದೋಯ್ತು. ನಾಟಕ ಕಂಪ್ನಿ ಬಂದಿದೆ ಅಂತೆ, ನಾಟಕ ಕಂಪ್ನಿ ಬಂದಿದೆ, ಇದು ಮೌತ್ ಪಬ್ಲಿಸಿಟಿ. ಫಸ್ಟ್ ಡೇನೇ ಶೋ ಹೌಸ್ಫುಲ್ಲು. ಕಲಾವಿದನ ಜೀವನ ಅಲ್ಲಿ ಎಷ್ಟೆಲ್ಲ ಒಂಥರ ಕಷ್ಟ ಅಲ್ವಾ ಸರ್? ಅಲ್ಲ, ಹೇಳ್ತೀನಿ, ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಇವತ್ತಿನ ಬಾಹುಬಲಿ ಸಿನಿಮಾ ಆಗ್ಬೋದು ಅಥವಾ ಇನ್ಯಾವುದೋ ತುಂಬ ಗ್ರಾಫಿಕ್ಕು ಎಲ್ಲ ಮಾಡ್ತಾರಲ್ಲ, ಆ ಸಿನಿಮಾಗಳು ನೋಡಿದ್ರೆ ನಮ್ಗೆ ಏನು ಅನ್ಸಲ್ಲ ಗೊತ್ತಾ? ಇಷ್ಟನ್ನು ಮ್ಯಾನ್ಯಲ್ ಆಗಿ ಥಿಯೇಟರ್ ಒಳಗೆ ಮಾಡ್ತಾಯಿದ್ರು, ಮ್ಯಾನ್ಯಲ್ ಅಲ್ಲಿ ಮಾಡ್ತಿದ್ರು. ಯಾವ ಟೆಕ್ನಾಲಜಿ ಇದೆ ಅವಾಗ? ಯಡಿಯೋ ಸಿದ್ಧಲಿಂಗೇಶ್ವರ ಮಾತ್ಮೇಲೆ ಸಿದ್ಧಲಿಂಗೇಶ್ವರ ಅವಳು ರಾಣಿ, ಅವಳನ್ನ ವರ್ಷಕ್ಕೆ ಬರ್ತಾಳೆ ಸಿದ್ಧಲಿಂಗೇಶ್ವರನ, ನಿನ್ನನ್ನು ಮದುವೆ ಮಾಡ್ಕೊ ಅಂತ. ಅವಳ ಹತ್ರಕ್ಕೆ ಬರ್ದಂಗೆ ಮಾಡೋಕ್ಕೆ ಹಿಂಗೆ ನೀರು ಕಮಂಡ್ಲೆ ನೀರು ಹಾಕೊಂಡು ಹಿಂಗೆ ಅಂದ ತಕ್ಷಣ ಬೆಂಕಿ ಎದ್ಬಿಡೋದಮ್ಮ. ಅದು ಹೆಂಗೆ ಬಂತು? ಅದೇನು ಟೆಕ್ನಿಕ್ಕು? ಅಲ್ಲೇನು ಯಾರೂ ಇಲ್ಲ. ಆಮೇಲೆ ಶಿವನ ಇದಕ್ಕೆ ಒಂದು ಹಿಂಗೆ ಹೋಗಿ ಸರ ಶಿವನ ದೇವಸ್ಥಾನದ ಬೀಗ ಓಪನ್ ಆಗಿ ಬಾಗಿಲು ತೆಕ್ಕೊಂಡು ಸರ ಮಾತ್ರ ಬಂದು ಹೊರಗಡೆ ಕೂತಿರೋ ಸಿದ್ಧಲಿಂಗೇಶ್ವರ ಕತ್ತಿಗೆ ಬೀಳ್ತಿತ್ತು, ಯಾರು ಇಲ್ಲ ಅಲ್ಲಿ ಅವಾಗಲೇ. ನಾನು ಅದನ್ನು ನೋಡೋಕೆ ಹೋಗೋದು, ಸರ ಹೆಂಗೆ ಬರುತ್ತೆ, ಈ ಬೀಗ ಅದು ಹಾಗೆ ಹೆಂಗೆ ಓಪನ್ ಆಯಿತು, ಕಲ್ಲು ಬಸವ ಹಿಂಗೆ ಅನ್ನ ತಿನ್ನುತ್ತಲ್ಲ ನ್ಯಾಲ್ಗೆಲಿ, ಹೇಗೆ ಬಸವ ಹಿಂಗೆ ಅನ್ನ ತಿನ್ನುತ್ತೆ? ನನಗೆ ಅದು ಕ್ಯೂರಿಯಾಸಿಟಿ ಒಳಗೆ ಹೋದಾಗ ಅಲ್ಲಿ ಒಂದು 50-60 ಜನ ಕೆಲಸ ಮಾಡ್ತಾಯಿದ್ರು. ಒಂದೇ ಒಂದು ನಾಟಕದ ಕಂಪನಿಯಿಂದ ಎಷ್ಟೆಲ್ಲ ಜೀವನಗಳನ್ನ ರೂಪಿಸ್ಕೊಂಡು ರಚನೆ ಮಾಡಿ ಇದನ್ನ ನೋಡಿದಾಗ ನಮಗೆ ಅಲ್ಲಿ ಅನ್ಸೋದು, ಅಯ್ಯೋ ನಾನು ಕಲಾವಿದನಾಗಬೇಕು. ಹೌದು, ನೀವು ಇವಾಗ ಹೋಗಿ ಒಂದಷ್ಟು ಟೀ ಸಪ್ಲೈ ಮಾಡೋ ಅಂತ ಎಂಟ್ರಿ ತಗೊಂಡ್ರಿ, ಎಂಟ್ರಿ ಆ ಥರ ಆಯ್ತು. ಎಂಟ್ರಿ ತಗೊಂಡು ಒಂದಿಷ್ಟು ನಾಟಕಗಳು ನೋಡೋದು, ಡೈಲಾಗ್ ಕಲ್ತ್ಕೊಳ್ಳೋದು ಎಲ್ಲ ಮಾಡಿದೆ. ಆಮೇಲೆ 83ನಲ್ಲಿ ಮುದುಕನ ಮದುವೆ ಅಂತ ಒಂದು 82ನಲ್ಲಿ ಒಂದೊಂದು ಕಂಪನಿ ಬಂತು. ಅದು ಬರೀ ಸಾಮಾಜಿಕ, ಕುಮಾರೇಶ್ವರ ನಾಟಕ ಸಂಘ ಅಂತ. ಮುದುಕನ ಮದುವೆ ಕಾಮಿಡಿ 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 3-4 ತಿಂಗಳು ಹೌಸ್ಫುಲ್ಲು. ಈ ಟೆಂಟಿಂಗ್ ಹಾಕಿರ್ತಾರಲ್ವಾ, ಅದು ಸೋಗೆದಲ್ವಾ, ಹಿಂಗಾಗ್ಬಿಡೋದು, ಜನ ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಉಬ್ಕೊಂಡಿರೋದು. ಅಂದ್ರೆ ಎಕ್ಸ್ಟ್ರಾ ಫಿಲ್ ಮಾಡಿ ಜನ ಓವರ್ಫ್ಲೋ. ಆ ನಾಟಕನ ಕಂಪ್ಲೀಟ್ ನಾನು ಬಾಯಿನಲ್ಲೇ ಗಟ್ ಮಾಡಿ ನಾನೇ ಒಂದು ತಂಡ ಮಾಡಿಕೊಂಡು 83ರಲ್ಲಿ ಮುದುಕನ ಮದುವೆ ಅಂತ ಇಟ್ಕೊಂಡು ನಾನೇ ಮುದುಕನ ಪಾತ್ರ ಮಾಡಿ ಇಡೀ ಆ 4 ಅವರ್ ನಾಟಕನ 1 ಅವರ್ ಇಳಿಸ್ಕೊಂಡು ನಾನು ಬರೀ ಹಾಸ್ಯ ಸಂಭಾಷಣೆ ಇಟ್ಕೊಂಡು ಪ್ರಪ್ರಥಮವಾಗಿ ನಾನು ವೇದಿಕೆ ಎತ್ತಿದ್ದು 1983 ಸೆಪ್ಟೆಂಬರ್ 16 ಮುದುಕನ ಮದುವೆ ಫಸ್ಟ್ ನಿರ್ದೇಶನ ಮಾಡಿಕೊಂಡು ನಾನೇ ನಟನೆ ಮಾಡಿಕೊಂಡು ರಂಗಭೂಮಿಗೆ ಪದಾರ್ಪಣೆ. ಸೊ ಇದೆಲ್ಲ ನೋಡಿ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ನೀವೊಂದು ತಂಡವಾಗಿ ರಚನೆ ಮಾಡಿ ನಿಮ್ದೇ ನಿರ್ದೇಶನದಲ್ಲಿ ನೀವೇ ಬಣ್ಣ ಹಚ್ಕೊಂಡು ನೀವು ಫಸ್ಟ್ ವೇದಿಕೆ ಎತ್ತಿದ್ದು. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಬಿಕಾಸ್ ಬೇರೆ ತಂಡದಲ್ಲೆಲ್ಲ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆ ಧೈರ್ಯ ತಗೊಂಡು ನಿರ್ದೇಶನ ಮಾಡಬೇಕು. ನೋಡಿದ ನಂತರ ನಾನು ಏಕಲವ್ಯ ಅವ್ರು ನೋಡಿ ಕಲ್ತಿದ್ದು. ನಂಗೆ ಡೈರೆಕ್ಟ್ ಗುರುಗಳಿಲ್ಲ, ಇವತ್ತು ಡೈರೆಕ್ಟ್ ಗುರುಗಳಿಲ್ಲ ನನಗೆ. ನೋಡೋದು ಹಿಂಗ್ ಮಾಡ್ಬೇಕು ಅವರೇ ಅದು ಈ ತರ ಮಾಡಬೇಕು, ಈ ತರ ಮಾಡಿ ಹಿಂಗ್ ಮಾಡಬೇಕು. ಆ ಮುದುಕನ ಪಾತ್ರಧಾರಿ ಅವ್ರು ಹೆಂಗ್ ಮಾಡ್ತಾರೆ, ಅವ್ರು ಹೆಂಗ್ ನಡೀತಾರೆ, ಅವ್ರು ಹೆಂಗ್ ಮಾತಾಡ್ತಾರೆ, ಅವ್ರ ತರನೇ ಮಾತಾಡೋರು ಜನ ಹೆಂಗ್ ಅಟ್ರಾಕ್ಟ್ ಮಾಡ್ಬೋದು. ಅದನ್ನ ಕಲ್ತು ಮಾಡಿ ಒಂದು ಆಶ್ಚರ್ಯ ಅಂತಂದ್ರೆ ಅದೇ ಕುಮಾರಸ್ವಾಮಿಯವರು ನಾನು ಯಾರನ್ನ ನೋಡಿ ಅವ್ರನ್ನೇ ಮಾರ್ಗದರ್ಶನ ಮಾಡ್ಕೊಂಡು ಅವ್ರನ್ನೇ ಏಕಲವ್ಯ ಥರ ಅವ್ರನ್ನೇ ದ್ರೋಣಾಚಾರ್ಯ ಮಾಡ್ಕೊಂಡು ನಾನು ಕಲ್ತ್ನೋ, ನಾನು ಫೇಮಸ್ ಆದಮೇಲೆ ಅದೇ ಕುಮಾರೇಶ್ವರ ನಾಟಕ ಕಂಪನಿಗೆ ನನ್ನನ್ನು ಗೆಸ್ಟ್ ಆರ್ಟಿಸ್ಟ್ ಆಗಿ ಕರೆದ್ರು. ಕಲಾವಿದರು ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ ಸರ್? ಕಲಾವಿದರು ಯಾಕೆ ಹಾಕ್ಬೇಕು ಅಂತ ಅನ್ಕೊಂಡ್ರಿ? ನಾನು ಅನ್ಕೊಂಡಿಲ್ಲ ಕಲಾವಿದರು ಆಗಬೇಕು ಅಂತ ಯಾವುದೂ ಅನ್ಕೊಳ್ಳಲ್ಲ. ಈ ಕೆಲವು ವಿಚಾರಗಳು ಮ್ಯಾನಿಫೆಸ್ಟೇಷನ್ ಸಂಕಲ್ಪಕ್ಕೊಳ ಬರಲ್ಲ. ನಮ್ಮ ತಾಯಿಯವರ ಚಿಕ್ಕಪ್ಪ ಹಳ್ಳಿಗಳಲ್ಲಿ
ಈ ಕೆಲವು ಹಬ್ಬ ಹರಿದಿನಗಳಲ್ಲಿ ಈ ಕಾಮಿಡಿಗಾಗಿ ಅವರೆಲ್ಲ ಏನೋ ಸಿಗಿಸ್ಕೊಂಡು ಕಾಮಿಡಿ ಮಾಡೋರು. ನಾನು ನೋಡಿದ್ದೆ ಅದನ್ನು. ನಾನು ಇದು ಹೇಳ್ತಿರೋದು ಇದೊಂದು 6 ವರ್ಷದಲ್ಲಿ ನಾನು ನೋಡಿದ್ದೆ. ಮೋಸ್ಟ್ಲಿ ಆ ಬ್ಲಡ್ಡಿಂದ, ನಮ್ಮ ತಾಯಿಯವರ ಚಿಕ್ಕಪ್ಪನ ಬ್ಲಡ್ಡಿಂದ, ತಾತ ಅನ್ಕೋ ನನಗೆ, ಅವರಿಂದ ಅದು ಬಂದಿದೆ. ಅದು ಜೀನ್ಸಲ್ಲಿ ಬಂದಿದೆ ಅನ್ಕೊಂಡಿದ್ದಾರೆ. ಆ ಜೀನ್ಸಲ್ಲಿ ಬಂದಿದ್ದು ಗುಬ್ಬಿ ಗಮನಿಯಲ್ಲಿ ಓಪನ್ ಅಪ್ ಆಗಿದೆ. ಅಲ್ಲಿಂದ ಬಂದು ನಾನು ಹಾಸ್ಯ ಕಲಾವಿದನೇ ಆಗೋದಕ್ಕೆ ಅದು ಪ್ರೇರಣೆ ಆಗಿದೆ. ನನಗೇನು ಮೊದಲಿಂದನೂ ಸೀರಿಯಸ್ ಪಾತ್ರಗಳು ಮಾಡಬಲ್ಲೆ. ಆ ನಗಿಸೋದು ಅಂದರೆ ಬಹಳ ಇಷ್ಟ. ಆ ಜನಗಳ ನಗುವಿನ ಸೌಂಡ್ ಕೇಳಬೇಕು ಅಂದ್ರೆ ಬಹಳ ಇಷ್ಟ. ಅವ್ರ ಚಪ್ಪಾಳೆ ಕೇಳಬೇಕು ಅಂದ್ರೆ ಇಷ್ಟ. ಅದಕ್ಕೆ ಬರೀ ಆ ನಗಿಸುವಂಥ ನಾಟಕಗಳನ್ನೇ, ಹಾಸ್ಯ ನಾಟಕಗಳನ್ನೇ ತಗೊಂಡು ಮಾಡ್ಕೋತಾ ಬಂದೆ. ನಗಿಸೋವಂಥ ವಿಚಾರಗಳು ಇವಾಗ ನಮ್ಮ ಹತ್ರ ಡಿಸ್ಕಷನ್ ಆಗ್ತಿರೋದ್ರಿಂದ ತುಂಬ ಜನಕ್ಕೆ ಅಳಿಸೋವಂತಹ ಪಾತ್ರಗಳು ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಆದರೆ ಈ ಎಮೋಷನ್, ಈ ನಗು ಅನ್ನೋದಿದೆ ಗೊತ್ತಾ ಸರ್, ತುಂಬ ಕಷ್ಟ. ನನಗೆ ಒಂದು ಕ್ಯೂರಿಯಾಸಿಟಿ ಏನಂತ ಹೇಳಿದೆ, ನಿಮ್ಮ ಜೀವನದಲ್ಲಿ ತುಂಬಾ ದುಃಖಕರವಾದಂತಹ ಸಂಗತಿ, ಅಂದರೆ ಒಳಗಡೆ ದುಃಖ ಉಂಬಳಿಸಿ ಹೋಗ್ತಿರುತ್ತೆ, ಆದರೆ ನೀವು ಅದನ್ನು ತೆರೆ ಮೇಲೆ ಜನರನ್ನ ನಗಿಸೋ ಅಂತ ಪಾತ್ರ ಇರುತ್ತೆ. ಅಂತ ಚಾಲೆಂಜ್ ಯಾವ ಥರ ಫೇಸ್ ಮಾಡಿದ್ದೀರಾ ಸರ್? ಮೊದಲನೇ ನಾಟಕದಲ್ಲೇ ಮಾಡೋದ್ನಲ್ಲ, 83 ಸೆಪ್ಟೆಂಬರ್ 16 ನಾಟಕ ಫಿಕ್ಸ್ ಆಯಿತು. ಸೆಪ್ಟೆಂಬರ್ 16ಕ್ಕೆ ನಾಟಕ ಫಿಕ್ಸ್ ಆಯಿತು. 5ನೇ ತಾರೀಕು ನಮ್ಮ ತಂದೆ ತೀರೋದು. 11 ದಿವಸ ತಿಥಿಯ ಮಾರನೇ ಬೆಳಗ್ಗೆ ನಾಟಕ ಅನೌನ್ಸ್ ಆಗಿದೆ. ಹ್ಯಾಂಡ್ ಬಿಲ್ ಹಂಚಿದ್ದೀವಿ, ಗಣಪತಿ ಕೂರಿಸಿದ್ದೀವಿ. ಈ ನಾಟಕ ನಮ್ಮ ಹುಡುಗೆಲ್ಲ ಕ್ಯಾನ್ಸಲ್ ಮಾಡಿಬಿಡೋಣ, ನಿಮ್ಮ ತಂದೆ ತೀರೋಗಿದ್ದಾರೆ, ಆ ದುಃಖದಲ್ಲಿ ನೀನು ಹೇಗೆ ಮಾಡ್ತೀಯ, ಹಾಗೆ ಹೀಗೆ. ತಲೆ ಬೇರೆ ನಂದು ಫುಲ್ಲು ಹೇರ್ಸ್ ತೆಗ್ದಿರ್ತಾರೆ, ನೀ ಅದನ್ನೆಲ್ಲ ಮುಚ್ಕೊಳ್ಳೋದು ಕಷ್ಟ ಆಗುತ್ತೆ, ಕ್ಯಾನ್ಸಲ್ ಮಾಡೋಣ. ನನಗೆ ಅವತ್ತೇ ಮೊದಲನೇ ಸಂಕಲ್ಪ, ಅಥವಾ ಯಾವ ಕಾರಣಕ್ಕೂ ಇದನ್ನು ಕ್ಯಾನ್ಸಲ್ ಮಾಡೋದು ಬೇಡ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ತಂದೆಯ ಆತ್ಮಕ್ಕೆ ಬೇಜಾರಾಗುತ್ತೆ ಹೊರತು ಸಂತೋಷ ಆಗಲ್ಲ. ಏನೋ ಒಂದು ನನ್ನ ಮಗನ ಜೀವನದಲ್ಲಿ ಏನೋ ಒಂದು ಹೊಸದು ಬೆಳವಣಿಗೆ ಅಥವಾ ಬದಲಾವಣೆ ಆಗ್ತಾ ಇತ್ತು, ನನ್ನಿಂದಾಗಿ ನಿಂತೋಯ್ತಾ. ಒಂದು ಸಾರಿ ಏನಾದ್ರು ಆ ರೀತಿಯ ಅದ್ಭುತವಾದಂಥ ಯೋಜನೆಗಳು ಯಾವುದೇ ಕಾರಣದಿಂದ ಶಕನವೋ ಅಪಶಕನವೋ ನಿಂತರೆ ಮತ್ತೆ ನಾವು ಆ ಹಂತಕ್ಕೆ ಏರ್ತೀವಿ, ಮತ್ತದನ್ನು ಮಾಡ್ತೀನಿ ಅನ್ನೋದು ಅಸಾಧ್ಯ. ಅಂದ್ಕೊಂಡಾಗ ಮಾಡಿಬಿಡಬೇಕು. ಆವಾಗ ನಾನೇನು ಮಾಡಿದೆ, ತಿಥಿಯಾದ ಮಾರನೇ ಬೆಳಿಗ್ಗೆನೆ ತಲೆದು ಮಾಡಿದೆಲ್ಲ ಗೋಳ್ಸಿದಲ್ಲ, ಅದಕ್ಕೊಂದು ಪೇಟ ಕಟ್ಕೊಂಡೆ, ಮುದ್ಕಾಲ್ವ ಪೇಟ ಕಟ್ಕೊಂಡೆ, ಇದು ಕಾಣದೇ ಇರೋ ಥರ ಅದನ್ನು ಕಟ್ಕೊಂಡು ಆ ನಾಟಕವನ್ನು ಪ್ರದರ್ಶನ ಮಾಡಿದೆ. ಆ ದುಃಖವನ್ನೆಲ್ಲ ಅವತ್ತೊಂದು ಸ್ವಲ್ಪ ಬದಿಗೆ ಒತ್ತಿ, ಇಲ್ಲ ನಾನು ಗೆಲ್ಲಬೇಕು ಇವತ್ತು ಅಂತ. ಅವತ್ತಿನ ಗೆಲುವಿದೆಯಲ್ಲ, ಅವತ್ತಿನ ಗೆಲುವೇ ನಾಗರಾಜ್ ಕೋಟೆಯನ್ನು ಇವತ್ತೂ ಕಾಪಾಡ್ತಿರೋದು. ಯಾಕೆ ಅಂತಂದರೆ ಅವತ್ತಿನ ಕಾಲಕ್ಕೊಂದು 200-300 ಜನ ಪ್ರೇಕ್ಷಕರಿದ್ದರು. ಏನು ನಕ್ಕಿದ್ರು, ಏನು ಕೇಕೆ ಹಾಕಿದ್ರು, ಅಲ್ಲಿವರೆಗೂ ನಾಗ 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 ಅಂತ ಕರೀತಿದ್ದವರು ಮಾರನೇ ನಾಟಕವಾದ ಬೆಳಿಗ್ಗೆ ನಾಗರಾಜ್ ಅವರೇ, ಮಾರನೇ ಬೆಳಿಗ್ಗೆಗೆ ನಾಗ ಹೋಗಿ ನಾಗರಾಜ್ ಅವರೇನಾ? ಇಷ್ಟೊಂದು ಪವರ್ ಇದೆಯಾ ಕಲೆಗೆ? ಇಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆಯಾ? ಆವತ್ತಿಂದ ನಾನು ಹೇಳೋದೇ ಗ್ರಿಪ್ಪು. ಅರ್ರೆ ಅಲ್ಲಿವರೆಗೂ ಏನೋ ನಾಟಕ ಮಾಡಬೇಕು, ನಗಿಸ್ಬೇಕು. ಇದಕ್ಕೊಂದು ಮಹತ್ತರವಾದಂಥ ಪವರ್ ಇದೆ, ಪವಿತ್ರವಾದಂಥ ಶಕ್ತಿ ಇದೆ ಅಂತ ಆವಾಗಲೇ ಗೊತ್ತಾಯಿತು. ಅಲ್ಲ, ಈ ಥರ ಕೇವಲ ಒಂದು ನೋಡ್ತಿದ್ದರು, ಒಳಗೆ ಕರೆದು ಕೂರ್ಸ್ ಕಾಫಿ ಕೊಡ್ತಾ ಇದ್ದಾರಲ್ಲ, ಏನು ಮಾಡಿದೆಯೇ ನೆನ್ನೆ ಮುದ್ಕನ್ ಪಾತ್ರ. ನಮ್ಮ ಕುಮಾರಸ್ವಾಮಿ ಅವ್ರನ್ನ ಅಚ್ಚಿಳಿಸ್ಬಿಟ್ಟಿಯಲ್ಲಪ್ಪ ನೀನು. ಹೆಂಗ ಬಂತು ನಿನ್ನ ಕಲೆ? ಯಾರಯ್ಯ ನಿಮ್ಮ ವಂಶದಲ್ಲಿದ್ದರು ಈ ಥರ ಸಿಕ್ಕಿದವರೆಲ್ಲ? ನಾನು ಅವ್ರಿಗೆಲ್ಲ ಇನ್ನೂ ಅವಾಗೆಲ್ಲ ಆನ್ಸರ್ ಮಾಡತಕ್ಕಂಥ ಒಂದು ಗೊತ್ತಿಲ್ಲ ಸರ್, ಅದೇನೋ ಮಾಡ್ಬೇಕನ್ನೋದು. ಆವಾಗಲಿಂದ ಡಿಸೈಡ್ ಮಾಡಿದ್ವಿ, ಪದೇ ನಾಟಕಗಳನ್ನ ಮಾಡಬೇಕು. ಆವಾಗ ಪ್ರತಿ 6 ತಿಂಗಳು ನಾಟಕ ಬೀದಿ ನಾಟಕ, ಇನ್ನೊಂದು ಹಾಸ್ಯ ನಾಟಕ, ಬೇಲೂರು ಕೃಷ್ಣಮೂರ್ತಿಯವರ ಹಾಸ್ಯ ನಾಟಕಗಳು ತಗೊಳ್ಳೋದು, ಕಲೆಯಕ್ಕೊಂದು ಅವರು ಮಾಡೋದು, ಇದು ಮಾಡಿ 2005 ಇಡೀ ನಾಟಕವನ್ನು ಮರದ ಮೇಲೆ ಅಭಿನಯಿಸಿ ಲಿಮ್ಕಾ ದಾಖಲೆ ಮಾಡುವವರೆಗೂ ನಾಟಕವನ್ನು ಮಾಡಿದೆವು. ನೆಲೆ ಅನ್ನೋ ನಾಟಕ ನಾನೇ ಬರೆದೆ. ಎಲ್ಲ ಕಲಾವಿದರು ಮರದ ಮೇಲೆ, ಇಡೀ ವರ್ಲ್ಡಲ್ಲಿ ಯಾರೂ ಮಾಡಿರಲಿಲ್ಲ. ಇಡೀ ನಾಟಕ ಮರದ ಮೇಲೆನೇ ಆಗುತ್ತೆ. ಮೂವ್ಮೆಂಟ್ಸ್ ಎಲ್ಲ ಮೂವ್ಮೆಂಟ್ಸ್ ಹೇಗೆ ಸಾಧ್ಯ ಆಗುತ್ತೆ ಸರ್ ನಾಟಕ? ಅಲ್ಲಿ ವೇದಿಕೆ ವೇದಿಕೆ ರೆಂಬೆ ಕೊಂಬೆಗಳ ಮೇಲೆ ಮೂವ್ ಆಗೋದು. ಪ್ರಾಕ್ಟೀಸ್ ಎಲ್ಲ ಅದಕ್ಕೆ ನಿಂದ ಎಲ್ಲ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಮೂವ್ಮೆಂಟ್ ಮಾತ್ರ ಒಂದು 2-3 ದಿನ ಹಿಂದೆ ಮಾಡ್ಕೊಂಡ್ವಿ ಅಷ್ಟೇ. ಹೆಚ್ಚು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಕೊಂಬೆ ಎಲ್ಲ ಬಿದ್ದುಬಿಟ್ರೆ ಜಾರಿ. ಲಿಮಿಟ್ ಅಲ್ಲಿ ಎಷ್ಟು ಮಾಡಿ ಒಟ್ಟಿನಲ್ಲಿ ಇಡೀ ಜನ ನೋಡ್ಸ್ಕೊಂಡು ಹೋಗೋ ಥರ, ಬೋರ್ ಆಗದೆ ಇರೋ ಥರ ನೋಡ್ಸ್ಕೊಂಡು ಹೋಗೋ ಥರ ನೆಲೆ ಅಂತ
ನಾಟಕ. ಮಲ್ಲೇಶ್ವರಂ 18 ಕ್ರಾಸ್ ಮಹಾರಾಣಿ ಅಮ್ಮಣ್ಣಿ ಕಾಲೇಜು ಆವರಣದಲ್ಲಿ ಒಂದು ಮರ ಸಿಕ್ತು. ಅದಕ್ಕೆ ಬೆಂಗಳೂರಿನ ಆ ಕಾಲದ MLA ಆಗಿದ್ದಂಥ MR ಸೀತಾರಾಮ್ ಅವರು ಸಂಪೂರ್ಣ ಸಪೋರ್ಟು ಅದಕ್ಕೆ ಕೊಟ್ಟಿರೋದಕ್ಕೆ. ಆ ಕ್ಷೇತ್ರದ MLA ಆಗಿದ್ರು ಅವಾಗ. ಅದ್ರ ಜೊತೆ ನಮ್ಮ ಒಂದು ರಂಗಗಂಗೋತ್ರಿ ಅಂತ ಒಂದು ತಂಡ, ಮನೋಜ್ ಅಂತಂದರು ಮೇನ್ ಇವರವರು ಬ್ಲಡ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ. ಅವರೆಲ್ಲರ ಕೋಆಪರೇಷನ್ ಸೇರಿ ಆ ಶೋ ಆಯಿತು. ಎಷ್ಟು ಜನ ಕಲಾವಿದರು? ಮರದ ಮೇಲೆ 10 ಜನ ಕಲಾವಿದರು. ಎಷ್ಟು ಅವರ್? ಒಂದು 2 ವರ್ಷದ ಒಂದು ಮಗು. 2 ವರ್ಷದ ಮಗುನು ಕೂಡ ನಾಟಕದಲ್ಲಿ ಆಕ್ಟ್ ಮಾಡಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ನಾಟಕ. ಅಂದ್ರೆ ಅಲ್ಲಿ ಬಂದಿದ್ರೆ ಸರ್, ಅಲ್ಲಿನ ಸದಸ್ಯರು ಬಂದು ರಿಯಲ್ ಟೈಮ್ ಎಲ್ಲ ನೋಡ್ಕೊಂಡು ಅದೆಲ್ಲ ಆ ತರ ಪ್ರೊಸೀಜರ್. ವೆರಿ ಗ್ರೇಟ್ ಸರ್. ಬಿಕಾಸ್ ರಂಗಭೂಮಿ ಇಂಥ ಪತ್ರಿಕೆಯಲ್ಲಿ ಅವತ್ತು ಬಂದಿಲ್ಲ ಅನ್ನೋಂಗಿಲ್ಲ ಆ ಸುದ್ದಿ. ಎಲ್ಲ ತೆಲುಗು, ತಮಿಳು, ಇಂಗ್ಲಿಷ್, ಕನ್ನಡ. ಮೊದಲನೇ ಪ್ರಯೋಗನ ಅದು? ಮೊದಲನೇ ಪ್ರಯೋಗ. ಈಗ ಸರ್ಕಾರದಿಂದ ಒಂದು ಬಡ ಕುಟುಂಬ ಮನೆಗೆ ಅರ್ಜಿ ಹಾಕೊಂಡಿರ್ತಾರೆ. ಅವ್ರು ಲಂಚ ತಿನ್ಬಿಟ್ಟು ಮನೆನೇ ಕೊಟ್ಟಿರಲ್ಲ ಸರ್ಕಾರ. ಒಂದು ಬಡ ಕುಟುಂಬ, ಗಂಡ ಹೆಂಡತಿ, ಒಬ್ಬ ಮೂಗ ತಮ್ಮ ಹಾಗೂ ಒಂದು ಪುಟ್ಟ 2 ವರ್ಷದ ಮಗು, ಇನ್ನೊಬ್ಬ ಸ್ನೇಹಿತ ಸೇರಿ ಪ್ರೊಟೆಸ್ಟ್ ಮಾಡೋದು. ಸರ್ಕಾರವನ್ನು ಪ್ರೊಟೆಸ್ಟ್ ಮಾಡೋದು. ಅದು ಅವರು ಮರ ಹತ್ತಿ ಕೂತ್ಕೊಳ್ಳೋದು. ನೀವು ಮನೆ ಕೊಡೋವರೆಗೂ ನಾವು ಇಳಿಯಲ್ಲ, ಇಲ್ಲೇ ಇರ್ತೀವಿ. ಅದನ್ನ ಒಬ್ಬ ಪತ್ರಕರ್ತ ಬಂದು ನೋಡಿ ಅದನ್ನ ಪೇಪರ್ಗೆ ಹಾಕೋದು. ಅದನ್ನ ಪೇಪರ್ಗೆ ಹಾಕಿದಾಗ ರಾಜಕಾರಣಿಗಳೆಲ್ಲ ಬರೋದು, ಇಳಿರಿ, ನಿಮ್ಗೆ ಬೇರೆ ಕಡೆ ಕೊಡ್ತೀವಿ, ಇಲ್ಲ ನಮಗೆ ಕೊಡಿ, ನಾವು ಇಳಿತೀವಿ, ಇಲ್ಲಿ ನಾವು MNC ಕಂಪ್ನಿ ಕಟ್ತಾ ಇದೀವಿ, ಮರ ಕಡ್ದಾಕ್ತಾ ಇದೀವಿ, ಇಳಿಬೇಕು ಅಂದಾಗ ನಾವು ಇಳಿಯಲ್ಲ, ನಮ್ಮನ್ನು ಸೇರಿಸ್ಬಿಟ್ಟು ಕಡ್ದಾಕಿಬೇಕಾರೆ ನಾವು ಇಳಿಯಲ್ಲ. ಮಾಧ್ಯಮ ಒಂದು ಶಕ್ತಿ ಅಲ್ವಾ ಸರ್? ಮಾಧ್ಯಮ ಆಗ್ಲಿ, ರಂಗಭೂಮಿ. ಅದನ್ನ ನಾನು ಕತೆ ಒಳಗ ಮಾಧ್ಯಮನೂ ಬಳಸ್ಕೊಂಡೆ. ಒಬ್ಬ ಪತ್ರಿಕಾ ಪತ್ರಕರ್ತನೇ ಅದನ್ನು ಇದು ಮಾಡೋದು. ನೋಡಿ, ಈ ತರ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಸರ್ಕಾರದ ಕಣ್ಣಿಗೆ ಬಿದ್ದಿಲ್ವಾ ಇದು? ಹೌದು. ಎಷ್ಟೊಂದು ನಾಟಕಗಳು ಹಾಗೇನೆ. ಹಿರಣ್ಣಯ್ಯ ಸರ್ ಒಂದು ನಾಟಕ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರದವರು ಭಯ ಪಡ್ತಾ ಇದ್ರಂತೆ ಅವಾಗೆಲ್ಲ. ಇನ್ನೇನ್ ಇವ್ರು ಕಾಂಟ್ರವರ್ಸಿ ತಗೊಂಡ್ ಬರ್ತಾರೋ, ಇನ್ನೇನ್ ನಮ್ಗೆ ಅದು ಎಷ್ಟೊಂದ್ಸಲಿ ಆಗಿದೆ ಉದಾಹರಣೆಗಳು. ಸರ್ಕಾರಕ್ಕೆ ಅದು ಮನವಿ ಮುಟ್ಟಿ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಕೂಡ ಆಗಿದೆ. ಸೊ ರಂಗಭೂಮಿಗೆ, ಕಲಾವಿದರಿಗೆ ಅಥವಾ ಒಂದು ಮಾಧ್ಯಮಕ್ಕೆ ಇರುವಂತಹ ಶಕ್ತಿ ಕಲಾವಿದರಿಗೆ ಯಾಕೆ ಸರ್ ಇಲ್ಲ? ಕಲಾವಿದನೂ ಇದೆ, ಇಲ್ಲ ಅಂತಲ್ಲ, ಅವ್ರು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಈಗ ನೋಡಿ, ರಂಗಭೂಮಿ ಇದು ಹರಿಕಥೆಯಿಂದ ಪ್ರಾರಂಭವಾಗಿದ್ದು. ಜಾಗೃತಿ ಎನ್ನುವುದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಒಂದು ಹರಿಕಥೆ ಅಂತ ಶುರು ಮಾಡಿ ಮಧ್ಯದಲ್ಲಿ ದೇಶಭಕ್ತಿಯ ಪ್ರಚೋದನೆಯನ್ನು ಮಾಡ್ತಿದ್ರು. ಬ್ರಿಟಿಷರಿಗೆ ಗೊತ್ತಾಗದ ಹಾಗೆ ಇಲ್ಲಿ ದೇವ್ರ ಕಥೆ ನಡೀತಿದೆ ಅಂತ ಮಧ್ಯ ಈ ದೇಶಭಕ್ತಿಯನ್ನು ಹುರಿದುಂಬಿಸ್ತಾ ಇದ್ರು. ಅಂದರೆ ಅಲ್ಲಿಂದನೇ ಇದೆ ಈ ಮೀಡಿಯಾ ಅನ್ನೋದು, ಈ ವೇದಿಕೆ ಅನ್ನೋದು, ಈ ಮೈಕ್ ಅನ್ನೋದು, ಭಾಷಣ ಅನ್ನೋದು ಪ್ರಚೋದನಕಾರಿ, ಜನರನ್ನ ಜಾಗೃತಿಗೊಳಿಸಬೇಕು ಅಂತ. ಆ ಜಾಗೃತಿಗೊಳಿಸುವಿಕೆ ಇದೆಯಲ್ಲ, ಅದು ಆರೋಗ್ಯಕರವಾಗಿರಬೇಕು, ಆಮೇಲೆ ಸಮಾಜಕ್ಕೆ ಪೂರಕವಾಗಿರಬೇಕು, ಸ್ವಾರ್ಥಕ್ಕಾಗಬಾರ್ದು. ಈಗ ನನಗೆ ಯಾವುದೋ ಒಬ್ಬ ಮಿನಿಸ್ಟ್ರಿಂದ ನನಗೆ ಮೋಸ ಆಗಿದೆ ಅಥವಾ ನನಗೆ ಅವನಿಂದ ಏನೋ ಹೆಲ್ಪ್ ಆಗ್ತಿಲ್ಲ, ನಾನು ಅವ್ನು ನಿಂತ್ಕೊಂಡು ಬೈಯೋದಲ್ಲ. ಸಮಾಜಕ್ಕೆ ನಮ್ಮ ಊರಿಗೇನೋ ಆಗಿಲ್ಲ, ನಮ್ಮ ಜನರಿಗೇನೋ ಆಗ್ತಾ ಇಲ್ಲ, ಅದನ್ನು ಹೇಳೋದಕ್ಕೆ ಮಾಧ್ಯಮ ಇದೆ. ಕಲಾವಿದನಿಗೆ ಸ್ವಾತಂತ್ರ್ಯ ಇದೆ. ನೀವು ಯಾಕೆ ಆಗ್ತಿಲ್ಲ ಅನ್ನೋದಕ್ಕೊಂದು ಪ್ರಶ್ನೆ ಏನಂದರೆ, ಕೆಲವ್ರಿಗೆ ಆ ಧೈರ್ಯ ಇರುತ್ತೆ, ಕೆಲವ್ರಿಗೆ ಆ ಧೈರ್ಯ ಇರಲ್ಲ. ನಾವು ಯಾಕಪ್ಪ ಅವ್ರನ್ನ ಎದುರಾಕೋಬೇಕು, ನನಗೆ ನಾಳೆ ಸಹ ನಮ್ಮ ಫ್ಯಾಮಿಲಿಗೆ ಏನು ತೊಂದರೆ ಕೊಡ್ತಾರೋ ಅಂತ ಕೆಲವ್ರು ಮಾಡಲ್ಲ. ಕೆಲವರು ಧೈರ್ಯವಾಗಿ ನಾನು ಜೀವ ಹೋದ್ರೂ ಪರವಾಗಿಲ್ಲ, ನಾನು ಇದು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಮಾಡ್ತಾರೆ. ಬಟ್ ಮಾಧ್ಯಮ ಅಂತೂ ಯಾವತ್ತಿದ್ರೂ ಪ್ರಬಲವೇ, ಪರಿಣಾಮಕಾರಿಯೇ. ನಾವು ಹೇಗೆ ಬಳಸ್ಕೋತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾನು ಅದನ್ನು ನಗಿಸೋದಕ್ಕೆ ಬಳಸ್ಕೊಂಡೆ ಅಷ್ಟೇ. ಹೌದು, ಹಾಸ್ಯ ಕಲಾವಿದನೇ ಯಾಕಾದ ನಾಗರಾಜ್ ಕೋಟೆ? ಬೇರೆ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು, ಆದ್ರೆ ಹಾಸ್ಯ ಕಲಾವಿದ್ರು ಯಾಕಾದ್ರಿ? ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಮೂತಿನೇ ಹಂಗಿತ್ತಲ್ಲ. ಕ್ಯೂಟ್ ಆಗಿದ್ದೀರ ಸರ್ ನೀವು. ಇಲ್ಲ, ಈಗ ಸ್ವಲ್ಪ ಕ್ಯೂಟ್ ಆಗಿದ್ದೀನಿ. ಆಗ ಸ್ವಲ್ಪ ಈ ಇಲಿಮರಿ ಥರ ಇದ್ದೆ, ಯಾವುದೋ ಒಂಥರ ಬೆಳೆದೇ ಇರೋ ಥರ, ಯಾವುದೋ ಚಿಕ್ಕ ಪ್ರಾಣಿ ಥರ, ಸಣ್ಣ ಕಡ್ಡಿ ಥರ ಎಲ್ಲ ಇದ್ದೆ. ನಾನು ನೋಡಿದ್ರೆ ನಗು ಬರೋದು. ಅವಾಗೇನಾಗಿತ್ತು, ಆಗ ನಮ್ಮ ನೋಡ್ಕೊಳ್ಳೋದು ಕನ್ನಡಿಯಲ್ಲಿ, ನಾನು ಈ ಥರ ಹಾಸ್ಯನೇ ಮಾಡ್ಬಿಡೋಣ ಅಂತ. ನಾನು ಭೀಮನ್ ಮಾಡೋಕ್ಕಾಗಲ್ಲ, ಈಗ ನೆರ್ಪೇತ್ಲ ಥರ ಇದ್ಬಿಟ್ಟು ಭೀಮನ್ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಮೈನಸ್ನೇ ನಿಮ್ಮ ಪ್ಲಸ್ ಆಗಿ ನೀವು ಮಾಡಿಕೊಂಡು ಎಸ್ ಅದನ್ನು ನಾನು ಹಾಸ್ಯಕ್ಕಾಗಿ ನಾನು ಬಳಸ್ಕೊಳ್ಳೋಣ ಇದನ್ನು. ಆಮೇಲೆ ಒಂದು ಏನು ಗೊತ್ತಾ, ಸಣ್ಣಗಿದ್ರೆ ಯಾಂತ ನೇತಾಕೊಂಡ್ರು ಚೆನ್ನಾಗಿ ಕಾಣ್ತೀವಿ, ಗೋಣಿತಾಟ್ ನೇತಾಕೊಂಡ್ರು ನಗಿಸ್ಬೋದು ಅಲ್ವಾ. ನಾವಾಗ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡೆ, ದೊಗ್ಲೆ ಶರ್ಟ್ ಹಾಕೊಂಡು ನಗಿಸ್ಬೋದು ಸಣ್ಣಗಿದ್ರೆ. ಅದನ್ನು ಎನ್ಕ್ಯಾಶ್ ಮಾಡಿಕೊಂಡೆ. ನೋಡಿ, ನಾನು ಮುದುಕನ ಪಾತ್ರ ಮಾಡಿದಾಗ ನನಗೆ 19 ವರ್ಷ. 65 ವರ್ಷ ಮುದುಕನ ಪಾತ್ರ ಅಲ್ಲ, 75 ವರ್ಷ ಮುದುಕನ ಪಾತ್ರ 19 ವರ್ಷಕ್ಕೆ ಮಾಡಿದ್ದೀನಿ. ಅಲ್ಲಿ ಅದು
ಕಲಾವಿದನಿಗೆ ಕಷ್ಟ, ಚಾಲೆಂಜಿಂಗ್. ಹೌದು. ಆ ಏಜಿಗೆ ನಾನು ಹೋಗಿ ಆ ಪಾತ್ರವನ್ನು ತರಬೇಕಲ್ಲ, ಅದರೊಳಗೆ ಹಾಸ್ಯ ಮಾಡಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಈ ಬಾಲ್ಯದಿಂದ ಒಂದು ಹವ್ಯಾಸ ಇತ್ತು, ಈ ಹುಡುಗರು ಗುಂಪು ಕಟ್ಕೊಂಡ್ಬಿಟ್ಟು ಆಟ ಆಡ್ಬೇಕಾದ್ರೆ ಅವ್ರನ್ನ ನಗ್ಸೋದು, ಅವ್ರಿವ್ರನ್ನ ಆಡ್ಕೊಳ್ಳೋದು, ನಮ್ಮ ಬೀದಿಯಲ್ಲಿ ತಿರುಗಾಡೋರ್ನ, ಚಂದ್ರಾಯಪಟ್ಟಣದಲ್ಲಿ ಕೋಟೆಯಲ್ಲಿ ತಿರುಗಾಡೋರ್ನೆಲ್ಲ ಅಣಕ ಮಾಡೋದು, ಅವ್ರು ಹಿಂಗೆ ನಡೀತಾರೆ, ಅವ್ರು ಹಿಂಗೆ ಮಾತಾಡ್ತಾರೆ, ಅವನು ಈ ಥರ ಇದು ಮಾಡ್ತಾನೆ, ಈ ಥರ ಕಾಮಿಡಿಯಲ್ಲಿ ಅದು ಹುಡುಗರಿಗೆ ಭಾಳ ಇಷ್ಟ. ನಾಗರಾಜ್ ತುಂಬ ಚೆನ್ನಾಗಿ ನಗಿಸ್ತಾನೆ. ನಾವೇನು ಮಾಡೋದು, ಆಟ ಎಲ್ಲ ಮುಗಿಸ್ಕೊಂಡು 8 ಗಂಟೆ ಮೇಲೆ ಕತ್ಲಾಗ್ಬಿಡೋದು, ಆಟ ಆಡೋಕ್ಕಾಗಲ್ವಲ್ಲ, ಯಾವುದೋ ಒಂದು ಹಳೆ ದೇವಸ್ಥಾನದ ಮೂಲೆ ಆಯ್ಕೆ ಮಾಡ್ಕೊಂಡ್ಬಿಡೋದು, ಅಲ್ಲಿ ನಾನು ಸೆಂಟ್ರ್ ಕೂತ್ಕೊಂಡು ಸುತ್ತ ಕೂತ್ಕೊಳ್ಳೋದು. ಸ್ಟಾರ್ಟ್ ನಮ್ಮದು ಶೋ ಅಲ್ಲಿಂದ ಶುರುವಾಯಿತು. ರಾತ್ರಿ 11 ಗಂಟೆಗೆ ಮನೆಗೆ ಹೋಗೋದು. ಅದಕ್ಕೆ ಯಾವ ವೇದಿಕೆ ಬೇಡ, ತರಬೇತಿ ಕೇಂದ್ರ ಬೇಡ, ನಮ್ಮಲ್ಲಿ ಮನಸ್ಸಿದ್ರೆ ಸಾಕು ಅಂತ ಹೇಳಿ ಈಗಾಗಲೇ ಸರಿಸುಮಾರು ಒಂದು 5,000ಕ್ಕೂ ಹೆಚ್ಚು ಸ್ಟ್ಯಾಂಡಪ್ ಕಾಮಿಡಿ ಹಾಗೆ ಹಾಸ್ಯ ತಂಡನ ರಚನೆ ಮಾಡಿಕೊಂಡು ಬರೀ ಬೆಂಗಳೂರಲ್ಲಿ ಅಲ್ಲದೆ, ಕರ್ನಾಟಕ ಅಲ್ಲದೆ, ರಾಜ್ಯ ಅಲ್ಲದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಹಾಸ್ಯನ ಅಷ್ಟೊಂದು ಪ್ರಬಲವಾಗಿ ತಗೊಂಡು ಹೋಗಿದ್ದೀರಲ್ಲ ಸರ್. ಹ್ಯಾಟ್ಸ್ ಆಫ್ ಫಾರ್ ಯುವರ್ ಜರ್ನಿ. ನಿಜವಾಗ್ಲೂ ನಿಮ್ಮಂಥವ್ರೆಲ್ಲ ನಾವು ಸಂದರ್ಶನ ಮಾಡ್ತಿದೀವಿ ಅಂತಂದ್ರೆ, ನಿಮ್ಮಂಥವ್ರ ಒಡನಾಟ ಇದೆ ಅಂತಂದ್ರೆ ನಮ್ಮ ಪುಣ್ಯ. ಯಾಕಂದ್ರೆ ಈಗಲೂ ಸಸ್ಟೈನ್ ಆಗ್ತಾ ಇದ್ದೀರಾ. ಈಗಲೂ ನಾಗರಾಜ್ ಕೋಟೆ ಸರ್ ಅಂತ ಹೇಳಿದ್ರೆ ಟಚ್ವುಡ್ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ, ನೆಗೆಟಿವಿಟಿ ಇಲ್ಲದೆ, ಕಾಂಟ್ರವರ್ಸಿ ಇಲ್ಲದೆ, ಅಪ್ಪಟ ಕಲಾ. ಇಲ್ಲಿ ಕಾಂಟ್ರವರ್ಸಿ ಇಲ್ಲದೆ ಯಾಕೆ ಎಂಟ್ರಿ ಆದ್ವಿ ಅನ್ನೋದಕ್ಕೆ ಕಂಪ್ಲೀಟ್ಲಿ ನಮ್ಮ ಕುಟುಂಬವೇ ಬಡ ಕುಟುಂಬ. ತಾಯಿ ಮನೆ ಕೆಲಸ ಮಾಡ್ತಿದ್ರು, ತಂದೆ ಹೋಟ್ಲು ಕೆಲಸ ಮಾಡ್ತಿದ್ರು. ಅಂದರೆ ನಮಗೆ ದಿನ ದಿನವೂ ಗಂಟೆ ಗಂಟೆವೂ ಅಂಜಿಕೆ, ಭಯ, ಜವಾಬ್ದಾರಿ, ಗಾಜಿನ ಲೋಟದ ಥರ ಜೀವನ. ತಾಯಿ ನೋಡ್ರೆ ಮನೆ ಕೆಲಸ ಮಾಡ್ತಾರೆ. ಆದರೂ ಕಿತಾಪತಿ ಮಾಡ್ತಿದ್ವಿ. ಯಾವುದು ಬಾಲ್ಯದ ಕಾಂಟ್ರವರ್ಸಿ ಮೇನ್ ಸ್ಟ್ರೀಮ್ ಅಲ್ಲ, ಯಾವುದು ಇಲ್ಲ. ಅದೊಂದು ಪ್ರಬುದ್ಧತೆ ಬಂದ್ಬಿಡ್ತಲ್ಲ. ಬಾಲ್ಯದಲ್ಲಿ ಒಬ್ಬ ನಮ್ಮ ಒಂದು ಕೊಳ ಇದೆ, ಕೊಳ ರಾಜರಾಜೇಶ್ವರಿ ದೇವಸ್ಥಾನ ಇದೆ, ದೇವಸ್ಥಾನ ಮುಂದೆ ದೊಡ್ಡ ಕೊಳ ಇದೆ. ಅದನ್ನು ನಾಟ್ಯರಾಣಿ ಶಾಂತಲ ಕಟ್ಟಿಸಿದ್ದಂತೆ, ಅದು ಇತಿಹಾಸ ಕೂಡ ಇದೆ ಪಾಳೆಗಾರರ ಕಾಲದಲ್ಲಿ. ಅಲ್ಲೊಬ್ಬ ಋಷಿ ಇದ್ದ ಒಬ್ಬ. ಆ ಋಷಿ ಸ್ವಲ್ಪ ಏನಂತಂದರೆ ಈ ಶಿಸ್ತು ಧಾರ್ಮಿಕತೆ ಎಲ್ಲ ಇರಲಿಲ್ಲ. ಯಾವಾಗಲೂ ಭಂಗಿಸಿದ್ದದು, ಏನು ಸ್ನಾನ ಮಾಡದೇ ಇರೋದು. ನಮ್ಗದು ಗೊತ್ತಾಗ್ಬಿಟ್ಟು ಆ ಅಪ್ಪನಿಗೆ ಕೀಟ್ಲೆ ಕೊಡೋದು. ಅವನು ಈ ಪಾರಿವಾಳ ಎಲ್ಲ ಕೂಡಿಟ್ಟಿದ್ರೆ ಬಿಟ್ಬಿಡೋದು ಹೋಗಿ. ಆಮೇಲೆ ಅವ್ರು ಇದಕ್ಕೆಲ್ಲ ಕಲ್ಲು ಹೊಡೆದ್ಬಿಡೋದು, ಇದೆಲ್ಲ ಮಾಡೋದು. ಅವನೇನು ಮಾಡಿದ್ದ, ನನ್ನ ಒಂದ್ಸರಿ ಎಲ್ಲ ಹುಡುಗರನ್ನು ಪುಸ್ಲಾಯಿಸಿ ನನ್ನ ಟಾರ್ಗೆಟ್ ಮಾಡಿಸಿ ಕರ್ಕೊಂಬನ್ನಿ ಅಂತೇಳಿ ಕರ್ಕೊಂಡೋಗಿ ದೇವಸ್ಥಾನದ ಒಳಗಡೆ ಕಲ್ಲಿನ ಕಂಬಕ್ಕೆ ಕಟ್ಬಿಟ್ಟು ದೊಣ್ಣೆಲಿ ಹೊಡೆದ್ಬಿಟ್ಟಿದ್ದ. ಇಷ್ಟಪ್ಪ ಓದ್ಕೊಂಡಿತ್ತು ಇದು, ಇಷ್ಟರ ಎಕ್ಸಾಮ್ 3 ದಿನ ಇತ್ತು, 7th ಎಕ್ಸಾಮ್. ಆಗ ನಮ್ಮಪ್ಪ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಡೀ ಕೊಳದ ಸುತ್ತ ನಮ್ಮ ಊರಿನ ಜನ ಸೇರಿಬಿಟ್ಟಿದ್ರು. ನಾಗರಾಜಿಗೆ ಋಷಿ ಹೊಡೆದಿದ್ದಾನಂತೆ, ನಾಗರಾಜಿಗೆ ಋಷಿ ಹೊಡೆದ, ಎಲ್ಲ ತರಲೆಗಳೆಲ್ಲ ಈ ಥರದ್ದೆಲ್ಲ ಮಾಡ್ತಾ ಇದ್ವಿ. ಈ ಥರದ ತರಲೆಗಳು, ಬಾಲ್ಯದ ತರಲೆಗಳೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ನೀವು ಕೇಳಿದ ಪ್ರಶ್ನೆಗೆ ಬುದ್ಧಿ ಬರ್ತಾ ಜೀವನದಲ್ಲಿ ತುಂಬ ಹುಷಾರಾಗ್ತಾ ಬಂದ್ವಿ. ಆರ್ಥಿಕತೆ ವಿಚಾರದಲ್ಲಿ ಆಗ್ಬೋದು, ಹೆಸರು ಕೆಡಿಸ್ಕೊಳ್ಳೋದಂಗೆ ಯಾಕೆ ಜೀವನ ಮಾಡೋದು ಆಗ್ಬೋದು, ಎಲ್ಲವುದು ಆರ್ಥಿಕತೆಯಲ್ಲಿ. ನಿಮಗೊಂದು ಎಲ್ಲೂ ಇಂಟರ್ವ್ಯೂನಲ್ಲಿ ಹೇಳಿಲ್ಲ, ನಾನೊಂದು ಸತಿ ಹೇಳ್ತೀನಿ, ಎಲ್ಲೂ ಇಂಟರ್ವ್ಯೂನಲ್ಲಿ ಹೇಳಿಲ್ಲ. ಇದೇನೋ ಯಾಕೋ ಇಲ್ಲಿ ಹೇಳಬೇಕು ಅನಿಸ್ತಾ ಇದೆ. ನಾನು ಅಲ್ಲಿ ಕೋಟೆಯಲ್ಲಿ ಒಂದು ಬ್ರಾಹ್ಮಣ ಹುಡುಗಿನ ಪ್ರೀತಿ ಮಾಡಿಬಿಟ್ಟಿದ್ದೆ. ಪ್ರೀತಿ ಅಂದ್ರೆ ಆ ಕಾಲದ ಪ್ರೀತಿ ಬೇರೆ ತರ, ತುಂಬಾ ಪರಿಚಯ ಆಗೋದಷ್ಟೇ. ಅಂದ್ರೆ ಯಾವಾಗ್ಲೂ ಹೆಚ್ಚು ಮಾತಾಡೋದು, ಕ್ಲೋಸ್ ಆಗಿರೋದು, ಇವೆಲ್ಲ ಪ್ರೀತಿ ಗೊತ್ತಿಲ್ಲ ನಮ್ಗೆ ಆ ಕಾಲದಲ್ಲಿ. ಯಾಕೋ ಅಟ್ರಾಕ್ಷನ್, ಯಾಕೋ ಡೈಲಿ ಮಾತಾಡ್ಬೇಕನ್ಸುತ್ತೆ, ಅವ್ರಿಗೂ ಆ ಕಡೆಯಿಂದ ಯಾಕೋ ಮಾತಾಡ್ಬೇಕನ್ಸುತ್ತೆ. ಹಾಗೆಲ್ಲ ಫೋನ್ ಇಲ್ಲ, ಏನೂ ಇಲ್ಲ. ಫೋನ್ ಇಲ್ಲಲ್ಲ, ನಾವು ಡೈಲಿ ಆ ರೋಡಲ್ಲೇ ಓಡಾಡ್ತಾ ಇದ್ವಲ್ಲ. ಮೀಟಿಂಗ್ ಪಾಯಿಂಟ್ ಅಲ್ಲ, ಅವ್ರೇನೋ ಕೆಲಸ ಹಿಡಿದ್ರೆ ಮಾಡ್ಕೊಡ್ತಿದ್ದೆ, ಅಂಗಡಿಗೆ ಹೋಗಿ ತಂದ್ಕೊಡ್ತಿದ್ದೆ. ಕ್ಯೂಟ್. ಆಂಟಿ ಕೇಳಿಸ್ಕೋತಾ ಇದ್ದೀರಾ? ಆಂಟಿ ಗೊತ್ತದು, ಆಂಟಿಗೆ ಗೊತ್ತು, ಅವಳಿಗೆ ಗೊತ್ತು. ಮದುವೆ ಆಗಿ ಯಾಕೆ ಅಂತಂದ್ರೆ ಮ್ಯಾರೇಜ್ ಆದ್ಮೇಲೂ ಅವಳಿಗೆ ಗೊತ್ತಿತ್ತು. ನಾನು ಅವನ್ನೆಲ್ಲ ಈಗಲೂ ಓಪನ್ ಆಗಿ ಹೇಳೋದು ಅವ್ರಿಗೆ. ಆಮೇಲೆ ಹೇಳ್ತೀನಿ, ಅವ್ರು ಸ್ವಲ್ಪ ಸುಸಂಸ್ಕೃತರು, ಅವ್ರ ಕುಟುಂಬ. ಅವರು ತುಂಬಾ ಎತ್ತರದಲ್ಲಿದ್ದವರು. ಅವ್ರ ಜೊತೆ ಯಾಕೋ ಗೊತ್ತಿಲ್ಲ, ಅವರಿಗೂ ನನ್ನ ಜೊತೆ ಹೆಚ್ಚು ಮಾತಾಡ್ಬೇಕನ್ಸುತ್ತೆ, ನಾನು ಮಾತಾಡ್ಬೇಕನ್ಸುತ್ತೆ. ನಮ್ಗವಾಗೆಲ್ಲ ಗೊತ್ತಲ್ಲ, ಆ ಕಾಲದಲ್ಲಿ ಹಿಂಗೆ ಕೈನೂ ಮುಟ್ಟಿರೋದಿಲ್ಲ ನಾವು.
ಆ ಥರ ಆಗ ಭಯಂಕರ, ಅದೆಲ್ಲ ತುಂಬ ಡಿಸ್ಟೆನ್ಸ್. ಮಾತೆ ಒಂಥರ ನಮ್ಗೆ ಭಯ. ಅಲ್ಲ, ಮಾತಾಡೋಕೇನೆ ಭಯ, ಮಾತಾಡ್ತಿದ್ರೇನೆ ಓಡೋಗ್ಬಿಡೋದು ಯಾರೇನು ಅನ್ಕೋತಾರೋ ಅಂತ. ಆ ರೀತಿ ಒಂಥರ ಅದು ಭಯಂಕರವಾದ ಭಯವಾದ ಪ್ರೀತಿ ಅದು. ಬಟ್ ಎಲ್ಲೋ ಒಂದು ಕಡೆ ಮನಸ್ಸುಗಳು ಬೆರ್ತಿದ್ವು. ಬೆರ್ತಾಗ ನನಗೆ ನನಗೆ ಮನೇಲಿ ಮದುವೆ ಮಾಡ್ಬೇಕಂದ್ರು. ತಂದೆ ಸತ್ತು 3 ವರ್ಷ ಆಯಿತು, ಈಗ ಮದುವೆ ಮಾಡ್ಬೇಕಂದ್ರು. ನನಗೆ ಮದುವೆ ಮಾಡಿದ ತಕ್ಷಣ ಯಾಕೋ ಅನಿಸ್ತು, ಅಯ್ಯೋ ನಾನು ಈ ಮದುವೆ ಮಾಡ್ಕೋತಾ ಇದ್ದೀನಿ, ಅವ್ರಿಗೆ ಹೇಳಿದೆ ಮಾಡ್ಕೊಂಬಿಟ್ರೆ. ನನಗೆ ಹೇಳಿಲ್ಲ, ನಾನು ಹಾಗೆ ಹೀಗೆ ನಾನೇನೋ ಅಂದ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಒಂದು ಲೆಟರ್ ಬರೆದೆ ಒಂದಿನ. ಇವತ್ತು ಸಂಜೆ ಗಣಪತಿ ದೇವಸ್ಥಾನ ಹತ್ರ ಬರುವುದು ಮುಖ್ಯವಾದ ವಿಷಯ ಮಾತಾಡುವುದು. ಎಷ್ಟು ಮುದ್ದಾಗಿರುತ್ತೆ ಇದೆಲ್ಲ ನೆನೆಸ್ಕೊಳಕ್ಕೆ, ಇಮ್ಯಾಜಿನ್ ಮಾಡ್ಕೊಂಡ್ರೆ ನೆನೆ. ಬರೆದ್ಬಿಟ್ಟು ಯಾವುದೋ ಒಂದು ಪುಟ್ಟ ಹುಡುಗಿಗೆ ಕೊಟ್ಕಳಿಸ್ಬಿಟ್ಟು ನಾನು ಹೋಗಲ್ಲಿ ಕೂತ್ಬಿಟ್ಟೆ ದೇವಸ್ಥಾನ ಹತ್ರ. ನಾನು ಏನು ಇಷ್ಟು ವಿಷಯ ಅಷ್ಟೇ, ನನಗೆ ಹೆಣ್ಣು ನೋಡ್ತಿದ್ದಾರೆ, ಮುಂದೆ ವಾರ ನೋಡೋಕ್ಕೇನೋ ಹೋಗಬೇಕು, ನಾನು ಮದುವೆ ಆಗ್ಬೋದಾ, ನಿಮ್ಮ ಕಡೆಯಿಂದನೋ ಅಭ್ಯಂತರ ಇಲ್ವಾ? ಅಭ್ಯಂತರ ಇಲ್ವಾ ನಿಮ್ಮ? ಅಲ್ಲ, ಇನ್ನೂ ಒಂದು ಹೇಳ್ತೀನಿ, ಅಭ್ಯಂತರ ಇಲ್ವಾ ಯಾಕೆ ಅಂತ ಹೇಳ್ತೀನಿ. ಅವ್ರದ್ದು ಸುಸಂಸ್ಕೃತ ಕುಟುಂಬ, ನಮ್ಮದು ತುಂಬ ಲೋಲೆವಿನ ಬಡ ಕುಟುಂಬ. ಇದು ಒಂದೇ ನಮ್ಮ ತಂದೆ ತಾಯಿ ಹೆಸರಿಗೆ ಕೆಟ್ಟ ಹೆಸರು ತರೋದು, ಅಥವಾ ಇಂಥವ್ರ ಮಗ ಹಿಂಗೆ ಮಾಡ್ಬಿಟ್ಟ ಅನ್ನೋದಾಗ್ಬಿಟ್ರೆ. ನಾನು ಅವತ್ತು ನಿಮ್ಮನ್ನು ಮದುವೆ ಮಾಡ್ಕೋತೀನಿ ಅಂತೆಲ್ಲ ಕರೆದಿದ್ದು. ಅಭಿಪ್ರಾಯ ಏನು? ಬಂದಿದ್ರ ಅವರು? ಬರಲಿಲ್ಲ. ನಾನು ಕಾದೆ ಒಂದು 7-8 ಗಂಟೆ ಆಯಿತು, ಬರಲಿಲ್ಲ. ನಾನು ಅವಾಗ ನಾನೇ ಒಳಗಡೆ ಡಿಸೈಡ್ ಮಾಡ್ಕೊಂಬಿಟ್ಟೆ, ಇದು ಬೇಡ ಅಂದ್ಬಿಟ್ಟು. ಮನೆಗೆ ಹೋಗಿ ಹೇಳಿದೆ, ಅಮ್ಮ ನೀವು ನೋಡಿದ್ರಲ್ಲ ಹುಡುಗಿ ಮದುವೆ ಮಾಡ್ಕೊತೀನಿ. ನೀವು ನೋಡಿರ್ಲಿಲ್ಲ ಯಾರನ್ನ? ಅಂದ್ರೆ ಇವಾಗ ಮದುವೆ ಆಗಿದ್ರಲ್ಲ, ನೋಡಿದ್ದೆ ಅಂದರೆ ನಾವು ನೋಡಕ್ ಹೋಗಿರ್ಲಿಲ್ಲ ಇನ್ನ. ಓಕೆ, ಹೋಗ್ಬೇಕಾಗಿತ್ತು. ನೋಡಕ್ ಹೋಗೋಣ ಅಂದ್ವಿ. ಆಮೇಲೆ ನೋಡಿದ್ರೆ ನಾನು ಮದುವೆ ಮಾಡ್ಕೊಂಡೆ. ಇದುವರೆಗೂ ಅವ್ರು ಎಲ್ಲಿದ್ದಾರೆ ಅಂತ ಭೇಟಿನೂ ಆಗಿಲ್ವಾ? ಅಲ್ಲ, ಇದ್ದಾರೆ ಊರಲ್ಲಿ. ಬಟ್ ಅವಾಗ ಮೊನ್ನೆ ಯಾವಾಗಲೂ ಒಂದ್ಸರಿ ಭೇಟಿ ಆಗಿ, ಫಸ್ಟ್ ಲವ್ ಅಂತಾರ, ಅದಿನ್ನ ಮೆಮೊರಿನಲ್ಲಿ ಇರುತ್ತೆ. ಬಟ್ ಅಲ್ಲಿ ಹೇಳ್ತೀವಿ, ಭಯ ಅನ್ನೋದಕ್ಕೆ ಯಾಕೆ ವಿಷಯ ಹೇಳಿದೆ ಅಂದ್ರೆ, ನಾವು ಯಾವಿಂಟ್ರಂದ್ರೂ ಹೇಳಿಲ್ಲ. ಇದು ಸಂದರ್ಭ ಯಾಕೆ ಬಂತು ಅಂದರೆ, ಅವತ್ತಿಂದನೇ ಭಯ ಇತ್ತು. ನಾನು ಈ ವಿಚಾರದಲ್ಲಿ ಮುಂದುವರಿದರೆ ನಮಗೆ ಊರಿನಲ್ಲಿ ಕೆಟ್ಟ ಹೆಸರು ಬರಬಹುದು ಅಂತ ಸುಸಂಸ್ಕೃತ ಮನೆಯ ಗೌರವವನ್ನು ಈತ ಹಾಳು ಮಾಡಿದ. ಅಲ್ಲಿ ನನ್ನ ಹೆಸರು ಹೋಗ್ಬೋದು, ನಮ್ಮ ತಂದೆ ತಾಯಿ ಹೆಸರು ಹೋಗ್ಬೋದು. ಅದನ್ನು ಹಂಗೆ ಕ್ಲೋಸ್ ಮಾಡಿ, ಅಂದರೆ ಆ ನನ್ನ ಆಸೆ ಆಕಾಂಕ್ಷೆಗಳು ಏನಿತ್ತು ಅದು ಮುಗ್ಧವಾಗಿತ್ತೋ ಪೆದ್ದಾಗಿತ್ತೋ ನಂಗೆ ಗೊತ್ತಿಲ್ಲ. ಅಲ್ಲೇ ಕಂಪ್ರೆಸ್ ಮಾಡಿಬಿಟ್ಟೆ. ಗೌರವಕ್ಕೋಸ್ಕರ ನನಗೆ ನನ್ನ ಮನೆ ಗೌರವಕ್ಕಿಂತ ಅವ್ರ ಮನೆ ಗೌರವ ಇಂಪಾರ್ಟೆಂಟ್ ಆಗಿತ್ತು ಅಲ್ವಾ? ಅಂದರೆ ಆ ಜಾಗ್ರತೆ ನಮ್ಗೆ ಯಾವ ಏಜಿಂದ ಇತ್ತು ನೋಡು. ಹೌದು, ಆ ಜಾಗ್ರತೆ ಅದೆಲ್ಲ ಜೀವನ ಕಲಿಸಿದಂತಹ ಪಾಠಗಳಲ್ವಾ? ಕಷ್ಟ ಕಲಿಸಿದಂತಹ ಪಾಠಗಳು. ಹೌದು. ನಿಮ್ಗೆ ಕಂಫರ್ಟ್ ಝೋನ್ ಕೊಟ್ಟಿದ್ರೆ ಮೋಸ್ಟ್ಲಿ ಇದೆಲ್ಲ ನಿಮ್ಗೆ ಬರ್ತಿರ್ಲಿಲ್ಲ ಅಂತ ಅನ್ಸ್ಬೋದೇನೋ ಅಲ್ವಾ? 100%. ಇವತ್ತು ನಾನು ತುಂಬ ದೇವರಲ್ಲಿ ಬೇಡ್ಕೋತೀನಿ, ನನ್ನನ್ನು ಅಂಥ ಬಡ ಕುಟುಂಬದಲ್ಲಿ ಜನಿಸುವ ಹಾಗೆ ಮಾಡಿದ್ದಕ್ಕೆ ಧನ್ಯವಾದ. ಸೂಪರ್, ವೆರಿ ಗ್ರೇಟ್. ಯಾಕಂದ್ರೆ ಇದೆಲ್ಲ ಸರ್, ಅದು ಯಾರು ಒಪ್ಕೊಳ್ಳಲ್ಲ. ಸಾಧ್ಯನೇ ಇಲ್ಲ. ನೋಡು, ನಾನು ಮನೆ ಕೆಲಸ ಮಾಡಿದ್ದೀನಿ, ವೈನ್ ಸ್ಟೋರಲ್ಲಿ ಕೆಲಸ ಮಾಡಿದ್ದೀನಿ, ನಾಡೋದ ಗಮನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಮಾಡದೇ ಇರೋ ಕೆಲಸಗಳಿಲ್ಲ. ನ್ಯೂಸ್ ಪೇಪರ್ ಹಾಕಿದ್ದೀನಿ ಬೆಳಿಗ್ಗೆ ಹೊತ್ತು. ಒಂದು ಡಾಕ್ಟ್ರ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೀನಿ. ಆ ಡಾಕ್ಟ್ರು ಮಕ್ಕಳು ಎಲ್ಲ ಈಗಲೂ ನನಗೆ ಪರಿಚಯ. ಈಗೆಲ್ಲ ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದಾರೆ. ಊರಿಗೆ ಹೋದಾಗ ಅವರು ಮಾತಾಡಿ ನನ್ನ ಜೊತೆ ಫೋಟೋ ತೆಗೆಸ್ಕೋತಾರೆ. ನಾನು ಅವ್ರ ಶಾಪಲ್ಲಿ ಕೆಲಸ ಮಾಡ್ತೀನಿ. ಬೆಳಗ್ಗೆ 7:30 8 ಗಂಟೆಗೆ ಹೋಗಿ ಶಾಪ್ ಗುಡಿಸಿ, ಅಲ್ಲಿ ನೀರು ತುಂಬಿ, ಅವ್ರ ಮನೆಗೆ ಬಂದು ಅವ್ರ ಮಲಗಿದ ಹಾಸಿಗೆ ಎಲ್ಲ ತೆಗೆದು ಅವ್ರ ಮನೆ ಒರೆಸಿ, ಅಲ್ಲಿ ನೀರು ತುಂಬಿ 9 ಗಂಟೆಗೆ ಅವ್ರ ಮನೇಲೆ ತಿಂಡಿ ತಿಂದು ಶಾಲೆಗೆ ಹೋಗ್ತೀನಿ. ನಾನು ಅವಾಗ 6ನೇ ಕ್ಲಾಸು. ಮತ್ತು ಸಾಯಂಕಾಲ ಬಂದು ಅಷ್ಟು ಕೆಲಸ ಮಾಡ್ತೀನಿ. ತಿಂಗಳಿಗೆ 5 ರೂಪಾಯಿ ಸಂಬಳ ನನಗೆ. ಅವಾಗ ವಾರಕ್ಕೆ 4 ಆಣಿ ಬಕ್ಷಿಸು. ಅದಕ್ಕೆ ನಿಮಗೆ ಹಣ ಯಾಕೆ ಅಂದರೆ ನಮ್ಮನೆ ಬಾಡಿಗೆ 4 ರೂಪಾಯಿ ಇತ್ತು. 4 ರೂಪಾಯಿ ಮನೆ ಬಾಡಿಗೆ ಇತ್ತು. ನನ್ನ ದುಡ್ಡಲ್ಲಿ ಮನೆ ಬಾಡಿಗೆ ಕೊಡಬೇಕಾಯಿತು. ಮನೆ ಬಾಡಿಗೆ ಕೊಟ್ಟು ಇನ್ನೊಂದು ರೂಪಾಯಿ ಮಿಗ್ತಾ ಇತ್ತು. ಆಗಿನ ಒಂದು 6ನೇ ಕ್ಲಾಸ್ಗೆ ನೀವು ಮನೆ ಬಾಡಿಗೆ ಕೊಡೋ ಜವಾಬ್ದಾರಿ. ನೈಸ್. ಈಗ 6ನೇ ಕ್ಲಾಸ್ ಮಕ್ಕಳಿಗೆ ತಂದೆ ತಾಯಿ ಕೊಡೋ ಕಂಫರ್ಟ್ನೆಸ್ ನೆನೆಸ್ಕೊಂಡ್ಬಿಟ್ರೆ, ಅವ್ರು ಇದೇ ಕಾನ್ವೆಂಟಲ್ಲಿ ಹೋಗಬೇಕು, ಇದೇ ಬಸ್ಸಲ್ಲಿ ಹೋಗಬೇಕು, ಅವ್ರಿಗೊಂದು 5 ನಿಮಿಷ ಬಸ್ ತಪ್ಪೋಗ್ಬಿಟ್ರೆ
ಕಕ್ಕವಿಕ್ಕಿ ಆಗ್ಬಿಟ್ಟಿರ್ತಾರೆ, ಅವ್ರು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಿರಲ್ಲ. ಸೊ ಐ ಥಿಂಕ್ ಟೆಕ್ನಾಲಜಿ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಗಿಂತ ನೆಗೆಟಿವ್ ಕೂಡ ಇಂಪ್ಲಿಮೆಂಟ್ ಆಗ್ತಿರ್ಬೋದಲ್ವಾ ಸರ್? ಅಂದ್ರೆ ಇಂಡಿಪೆಂಡೆನ್ಸ್ ಕಿತ್ಕೋತಾ ಇದೆ ಮಕ್ಕಳನ್ನ ತನಗೆ ತಾನೇ. ಇವಾಗ ಮಕ್ಳೆಲ್ಲಾರು ರೋಡ್ಗೆ ಹೋಗಿ ಆಟ ಆಡ್ಬಿಡ್ತು ಅಂದ್ರೆ ಅದೊಂಥರ ಅಪರಾಧ. ಅಯ್ಯೋ ಅಲ್ಲಿ ಹೋಗ್ಬಾರ್ದು, ಅವ್ರನ್ನ ಮಾತಾಡಬಾರ್ದು, ಪರವಾಗಿಲ್ಲ, ಅವು ಚಪ್ಪಲಿ ತೆಗೆದು ಓಡಾಡಕ್ ಬಿಡಲ್ಲ. ಆ ಕಂಫರ್ಟ್ನೆಸ್ ಅದು ಬಿಡಿ. ಅವಕ್ಕೆ ಸ್ವಲ್ಪ ಆಕ್ಯುಪಂಚರ್ ಆಗಲಿ ಕಾಲಿಗೆ, ಅದಕ್ಕೆ ಈಗ ಮಣ್ಣು, ಈ ಮಣ್ಣಲ್ಲಿರುವ ಶಕ್ತಿ, ಕಲ್ಲಲ್ಲಿರುವ ಶಕ್ತಿ ಅದಕ್ಕೆ ದೇಹ ಸೇರ್ಕೊಳ್ಳೋಕೆ ಬಿಡಲ್ಲ. ಏನೋ ಪ್ರಪಂಚ ಮುಳುಗೋಯ್ತು ವಿತೌಟ್ ಸ್ಲಿಪ್ಪರ್ ನನ್ನ ಮಗು ಓಡಾಡ್ಬಿಟ್ರೆ ಅದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅಲ್ವಾ ಸರ್? ಮಣ್ಣು ಜೊತೆ ಆಟ ಆಡಬೇಕು. ಎಸ್, ಕರೆಕ್ಟ್. ಇದೆಲ್ಲರಿಗೂ ಒಂದು ಸಂದೇಶನ. ಈಗೆಲ್ಲ ಚಪ್ಪಲಿ ಹಾಕಿದ್ದು SSLC ಬಂದಾಗ ಹಂಗೆ ನಡೀತಾ ಇದ್ರಿ ಅಲ್ಲ? ಚಪ್ಪಲಿ ತಗೊಳ್ಳೋ ಅಷ್ಟು ದುಡ್ಡು ಇರುತ್ತೆ ನಮ್ಮ ಹತ್ರ ಆಗ. ನಾನೇ ಒಂದು ಈ ಲಾರಿ ಟೈರ್ ಎಲ್ಲ ಕುಯ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಟ್ ತರ ಮಾಡ್ಕೊಂಡು ನಾನೇ ಒಂದು ಚಪ್ಪಲಿ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಎಸ್, ಅದಕ್ಕೇನೆ ಅವಾಗಿನ ಒಂದು ಫುಡ್ ಆಗಲಿ, ಅವಾಗಿನ ಒಂದು ಲೈಫ್ ಸ್ಟೈಲ್ ಆಗಲಿ, ಲೈಫ್ ಸ್ಪ್ಯಾನ್ಗೂ ಕೂಡ ಅಂದರೆ ತುಂಬ ವರ್ಷ ಬದುಕುವಂಥ ಒಂದು ಮಾನಸಿಕ ಸ್ಥಿರತೆನೂ ಕೊಡ್ತಾ ಇತ್ತು, ಆರೋಗ್ಯನೂ ಕೊಡ್ತಾ ಇತ್ತು, ವಾತಾವರಣನೂ ಕೂಡ ಹಾಗೆ ಬೆಳೆಸ್ತಾ ಇತ್ತು. ಇಷ್ಟೆಲ್ಲದ್ರ ನಡುವೆ ಸರ್ ನಿಮ್ಮ ಕುಟುಂಬದ ಒಂದು ಸಹಕಾರ ಇತ್ತ? ಕುಟುಂಬದ ಸಹಕಾರ, ತಂದೆ ತಾಯಿ ಅವರೇ ನಮ್ಮ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಯಾಕೆಂದ್ರೆ ಅವ್ರಿಗೆ ಟೈಮ್ ಇರಲಿಲ್ಲ. ಎಷ್ಟು ಜನ ಮಕ್ಕಳು? ನಮಗೆ 2 ತಮ್ಮಂದರು, ಒಬ್ಳು ತಂಗಿ, ನಾನೇ ದೊಡ್ಡವ. ಅವಾಗ ನಾವು ಕೋಟೆಯಲ್ಲಿ, ಚನ್ನರಾಯಪಟ್ಟಣ ಕೋಟೆಯಲ್ಲಿ ಬೆಳಿಬೇಕಾದ್ರೆ ಇನ್ನೊಂದು ಮಗು ಏನೋ ತಮ್ಮ ಏನೋ ಇತ್ತೇನೋ, ಅವರು ಅಷ್ಟೇ ನಮಗೆ ಗಮನ ಕೊಡ್ತಿರ್ಲಿಲ್ಲ ತಾಯಿ. ಅವ್ರಿಗೊಂಥರ ಈಗಿನ ಥರ ಎಲ್ಲ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ತಗೋತಿರ್ಲಿಲ್ಲ. ಅವಾಗ ಯಾವಾಗಲೂ ಕಂಡಾಗ ಮಾತಾಡ್ಸೋರು ಅಷ್ಟೇ. ನಾವು ಬೆಳಗ್ಗೆ 6:30 7 ಗಂಟೆ ಮನೆ ಬಿಟ್ಟರೆ ಆದರೆ 11 ಗಂಟೆ ಹೋಗ್ತಿದ್ವಿ. ಚೂರು ಬೈಯೋರು ಸುಮ್ಮನಾಗೋರು, ನಾವು ಎಲ್ಲೋ ಹೋಗ್ತಿದ್ದೀವಿ, ಏನು ಮಾತಾಡ್ತೀವಿ. ನನಗೆ ಗಣಪತಿ ಪೆಂಡಲ್ ಹರಿಕತೆ ಶುರುವಾರ ಹೋಗಿ ಕೇಳಕ್ಕೆ ಕೂತ್ಕೊಂಡ್ಬಿಡ್ತಿದ್ದೆ. ರಾತ್ರಿ 10 ಗಂಟೆ ಕೂತ್ಕೊಂಡು 2:30ವರೆಗೂ ಹರಿಕತೆ ಕೇಳ್ಕೊಂಡು ಬರ್ತಿದ್ದೆ ಮನೆಗೆ ನಾನು. ಆಲ್ಮೋಸ್ಟ್ ನಮ್ಮ ಇಡೀ ಜೀವನ 90% ಕಳೆದಿದ್ದು ಬೀದಿಯಲ್ಲೇ. ಅದಕ್ಕೆ ಮನುಷ್ಯ ಆಗಕ್ಕೆ ಸಾಧ್ಯ. 10x10 ಮನೆ ಒಳಗಡೆ ಇರಕ್ಕೆ ಬೇಜಾರಲ್ಲ. ಇಲ್ಲೊಂದು ರೂಮ್, ಟೆರೇಸ್, ಸಿಟ್ಔಟ್ ಅಂದ್ರೆ ಓಡಾಡ್ಬೋದು. 10x10ರಲ್ಲಿ ಒಂದು ಮೂಲೆಯಲ್ಲಿ ಸ್ನಾನ, ಒಂದು ಮೂಲೆಯಲ್ಲಿ ಅಡಿಗೆ, ಎದುರುಗಡೆ ಯಾವುದೋ ಒಂದು ಈ ಗೌರ್ಮೆಂಟ್ ಆಫೀಸ್ ಇತ್ತು, ಈ ಕುರಿಯದು ಉಣ್ಣೆ ತಯಾರಿಕೆ ಎಲ್ಲ ಮಾಡೋದೊಂದು ಆಫೀಸ್ ಇತ್ತು. ನೈಟ್ ಅಲ್ಲೋಗಿ ಮಲ್ಕೊಳ್ಳೋದು, ಮನೆಯೊಳಗೆ ಜಾಗ ಇಲ್ಲ. ಬೆಳಗ್ಗೆ 5:30 6 ಗಂಟೆಗೆ ದೊಡ್ಕೊಂಡ್ಬಿಡೋದು. ಸೊ ಎಲ್ಲಿ ನಾವು ಮನೆ ಒಳಗಡೆ ಹೆಂಗೆ ಬೆಳೆಯಕ್ಕೆ? 10x10 ಇರುವಂತಹ ಚಿಕ್ಕ ಮನೆಯಿಂದ ಬೆಂಗಳೂರಲ್ಲಿ ಬೃಹದಾಕಾರವಾದಂತಹ ಒಂದು ಬಿಲ್ಡಿಂಗ್ ಕಟ್ಟೋವರೆಗೂ ನಾಗರಾಜ್ ಕೋಟೆಯವರು ಬೆಳೆದಿದ್ದಾರೆ ಅಂದ್ರೆ ಅದು ನಿಮ್ಮ ಸಾಧನೆನೇ ಸರಿ ಸರ್, ನಿಜವಾಗ್ಲೂ. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಒಂದು ಮನೆ ಬಾಡಿಗೆ ಕಟ್ಟಿದ್ರೆ ಸಾಕು ಅನ್ನೋ ಒಂದು ಇರುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಪಯಣ ನೆನೆಸ್ಕೊಂಡು ಬಂದಾಗ ಸಿನಿಮಾ ರಂಗಕ್ಕೆ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರು? 50 ಸಿನಿಮಾ ಕಂಪ್ಲೀಟ್ ಮಾಡಿದ್ದೀರಾ. ಕೇಳಿದೆ ನೀನು. ಈ ರಂಗಭೂಮಿ ಮತ್ತೆ ನಮ್ಮ ಬಾಲ್ಯ, ಹುಡುಗಾಟ, ಆಟಿಕೆ ಎಲ್ಲ ಮುಗೀತಲ್ಲ, ನನಗೊಂದು ಚಾಲೆಂಜ್ ಬಂತು. ನಮ್ಮೂರಲ್ಲಿ ಯುವಕರ ಬಳಗ ಅಂತ ಒಂದು ಟೀಮ್ ಇತ್ತು. ಅವರು ಪ್ರತಿ ವರ್ಷ ನಾಟಕ ಸ್ಪರ್ಧೆ ನಡೆಸಿಬಿಟ್ಟು ಜಾತ್ರೆಯ ಕೊನೆಯ ದಿನ ಸಿನಿಮಾ ನಟ ನಟಿಯರನ್ನ ಕರೆಸ್ತಿದ್ರು. ನೋಡಿ ಆ ಕಾಲದಲ್ಲಿ ಈ ಶ್ರೀನಾಥ್ ಅವರು, ಆ ಕಾಲದಲ್ಲಿ ಲೋಕೇಶ್, ನಮ್ಮ ಪ್ರಸಂಗದ ಗೆಂಡೆ ತಿಮ್ಮ ಲೋಕೇಶ್ ಅವರು, ಈ ಥರದವರೆಲ್ಲ ಕರೆಸ್ತಿದ್ರು. ನಮಗೆ ಕ್ಯೂರಿಯಾಸಿಟಿ. ಒಂದ್ಸರಿ ಲೀಲಾವತಿ ವಿನೋದರಾಜ್ ಅವರು ಬಂದರು. ನನಗಷ್ಟೊತ್ತಾಗಲೇ ಆಸೆ ಚಿಗುರಿತ್ತು. 83 ನಾಟಕ ಮಾಡಿದೆ ಅಲ್ವಾ, 85ರಲ್ಲಿ ನನಗೆ ಸ್ಕ್ರೀನ್ನಲ್ಲಿ ಪಾತ್ರ ಮಾಡೋದು ಹೇಗೆ ಅಂತ ಒಂದು ಅನುಭವ ತಗೋಬೇಕಲ್ಲ. ಕ್ಯಾಮ್ರಾ ಮುಂದೆ, ಸ್ಟೇಜ್ ಮೇಲೆ ನಾವು ಮಾಡಿದ್ದೀವಿ, ಕ್ಯಾಮ್ರಾ ಮುಂದೆ ಅನುಭವ ತಗೋಬೇಕು. ನಾನು ಆರ್ಟಿಸ್ಟ್ ಆಗಬೇಕು ಅಂತಲ್ಲ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಕ್ಕೆ. ಆವಾಗ ನಾನು ಇದೇ ರೂಟ್ ಸಿಕ್ಬಿಟ್ಟಿದೆ ಅಂದ್ಬಿಟ್ಟು ಕಷ್ಟಪಟ್ಟು IBಗೆ ಹೋಗಿ ವಿನೋದರಾಜ್ ಅವ್ರನ್ನ ಮೀಟ್ ಮಾಡಿದೆ. ಆ ಸಂಘದವ್ರನ್ನೆಲ್ಲ ಹುಡುಗರು ರಿಕ್ವೆಸ್ಟ್ ಮಾಡಿ ಅವರೊಂದು ಕಾರ್ಡ್ ಕೊಟ್ಟರು, ಇಲ್ಲಿ ಬಂದು ಮೀಟ್ ಮಾಡಿ ಅಂತ. ಏನೋ ನನಗೆ ನಿಧಿ ಸಿಕ್ದಂಗೆ ಆಗೋಯ್ತು. ಹೋಟೆಲ್ ಶ್ಯಾಮ್ಪ್ರಕಾಶು MG ರೋಡ್ ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಶ್ಯಾಮ್ಪ್ರಕಾಶ್ ಹೋಟೆಲ್ ರೂಮಲ್ಲಿ ಇದ್ರು. ಅವಾಗ ಮನೆ ಇರಲಿಲ್ಲ. ಅಮ್ಮ ಮತ್ತು ಅವರು ವಿನೋದರಾಜ್ ಅವರು ಅಲ್ಲಿದ್ದರು. ನಾನು ಹೋದೆ, ಹಿಂಗೆ ತೋರಿಸ್ದೆ. ಕೂತ್ಕೊಳ್ಳಿ, ಒಬ್ಬ ಡೈರೆಕ್ಟ್ರು ಬರ್ತಾರೆ, ಅವರೇ ಅವಕಾಶ ಕೊಡೋದು, ನಾವು ಆರ್ಟಿಸ್ಟ್ ಅಷ್ಟೇ ಅಂದರು. ಆಮೇಲೆ S ನಾರಾಯಣ ಅವ್ರು ಬಂದರು. ಅವಾಗಿನ್ನೂ ಕಾಲೇಜ್ ಹೀರೋ ಆ ಥರದ್ದೆಲ್ಲ ಮಾಡಿದ್ರು ಅನಿಸುತ್ತೆ. ಹಾಗೆ ಯಾವುದೋ ಪಿಕ್ಚರ್ ನಡೀತಾ ಇತ್ತು. ನಾನು ಆಲ್ಬಮ್ ತೊಗೊಂಡೋಗ್ಬಿಟ್ಟಿದ್ದೆ. ನೋಡಪ್ಪ, ನಾರಾಯಣ ಅವರು ತುಂಬ ಕೆಲಸ ಮಾಡಿದ್ದಾರೆ ಹಳ್ಳಿಗಳ, ಪಾಪ ಏನೋ ಒಂದು ಅವಕಾಶ. ಅವರೇ ಆ್ಯಂಡ್ ಇದೆಲ್ಲ ನೋಡಿದ್ರು, ಆ ಆಲ್ಬಮ್ ಎಲ್ಲ ನೋಡಿ, ಇಷ್ಟೊಂದು ನಾಟಕ ಮಾಡಿದ್ದೀರಲ್ರಿ, ಬನ್ನಿ ನಾನು ಪಿಕ್ಚರ್ ಮಾಡುವಾಗ ಅವಕಾಶ ಅಂತ ಅಂದರು. ಅದೊಂದು ಎಂಟ್ರಿ ಆಯಿತು.
ಮತ್ತೊಮ್ಮೆಲ್ಲ ಅವ್ರು ಮೀಟ್ ಮಾಡೋಕ್ಕಾಗಲಿಲ್ಲ, ಅದು ಆ ಸಂದರ್ಭ ಒದಗಲಿಲ್ಲ, ಅವರ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಅದೇನೇನೇನೋ ತಿರುವು ಬೇರೆ ತೊಗೊಂಡ್ಬಿಡ್ತು. ಆಮೇಲೆ ಮತ್ತೆ ನಾನು 95ರಲ್ಲಿ ಸಾಕಿದ ಗಿಣಿ ಅಂತ ಒಂದು ಪಿಕ್ಚರ್, ಸಾಯಿ ಕುಮಾರ್ ಅವ್ರ ಫಸ್ಟ್ ಹೀರೋ. ಅದು ಗಾಂಧಿನಗರಕ್ಕೆ, ನಾನು ಆಮೇಲೆ ಗಾಂಧಿನಗರಕ್ಕೆ ಎಡತಾಕೋಕ್ಕೆ ಶುರು ಮಾಡಿದೆ. ಮೋತಿ ಮಹಲ್ಲು, ಕಾನಿಷ್ಕ ಹೋಟ್ಲು, ಅಲ್ಲಿ ಸಿನಿಮಾ ಆಫೀಸ್ಗಳು, ಅಲ್ಲಿ ಮೀಟ್ ಮಾಡೋದು, ಕೂತ್ಕೊಳ್ಳೋದು, ನಮಸ್ಕಾರನೋ ಒಂದು ಫೋಟೋ ಕೊಟ್ಟು ಹೋಗೋದೆಲ್ಲ. ಅಲ್ಲಿ ನನಗೊಬ್ಬರು ಜಯಕುಮಾರ್ ಅಂತ ಪರಿಚಯ ಆದರು, ಡೈರೆಕ್ಟ್ರು, ಹಳೆಯ ಡೈರೆಕ್ಟ್ರು. ನಾನು ಕಾನಿಷ್ಕ ಮುಂದೆ ನಿಂತಿದ್ದರು, ಬನ್ನಿರಿ ಒಂದು ಪಿಕ್ಚರ್ ನಡೀತಾ ಇದೆ ಅಂತೇಳಿ. ಸಾಕಿದ ಗಿಣಿ ಅಂತ ಪಿಕ್ಚರ್, ಅದರಲ್ಲೊಂದು ಪೊಲೀಸ್ ಪಾತ್ರ ಸಿಕ್ತು. ಫಸ್ಟು ನಾನು ಫೇಸ್ ಮಾಡಿದ್ದು, ಕ್ಯಾಮ್ರಾ ಫೇಸ್ ಮಾಡಿದ್ದು ಸಾಕಿದ ಗಿಣಿ 95ರಲ್ಲಿ. ಸಾಯಿ ಕುಮಾರ್ ಅವ್ರು ಫಸ್ಟ್ ಹೀರೋ. ಅವ್ರ ಹತ್ರ ಒಂದು ಫಸ್ಟ್ ಶಾಟ್ ಮಾಡಿದೆ ನಾನು. ಫಸ್ಟ್ ಶಾಟ್ ಮಾಡಿದ ತಕ್ಷಣ ಅವರು ಆಟೋ ಓಡಿಸ್ತಿರ್ತಾರೆ, ಡ್ರಿಂಕ್ಸ್ ಮಾಡಿರ್ತಾರೆ, ನಾನು ಪೊಲೀಸ್ ಹಿಡಿದ್ಬಿಟ್ಟು ಅವ್ರಿಗೆ ದಂಡ ಹಾಕೋದು. ನಾನು ಹೋಗಿ ಹಿಡಿದಿದ್ದು ಫೋರ್ಸ್ಗೆ ಸಾಯಿ ಕುಮಾರ್ ಅವ್ರಿಗೆ, ಎಷ್ಟನೇ ಪಿಕ್ಚರ್ ಅಂದರು. ಸರ್ ಇದು ಮೊದಲನೇದು. ಏನು ರೀ ಹೀರೋ ಅನ್ನೋ ಭಯ ಇಲ್ವ ನೀವು? ನಂಗೆ ಜೋರಾಗಿ ಬಂದು ನಾನು ಗೋಲ್ಪಟ್ಟಿಯಲ್ಲಿ ಹಿಡ್ಕೊಂಡು ನೀವು ಕೇಳ್ಬಿಟ್ರಿ. ಸರ್ ನೀವು ಹೀರೋ ಅಂತ ನಂಗೆ ಅನಿಸ್ಲಿಲ್ವಲ್ಲ ಸರ್, ನೀವು ನಟ, ನೀವು ಆಟೋ ಡ್ರೈವರ್ ಅನ್ನಿಸ್ತು ನನಗೆ ಅಷ್ಟೇ, ನೀವು ಹೀರೋ ಅಂತ ನಮ್ಮ ಮೈಂಡಿಗೆ ತೊಗೊಳ್ಳಿಲ್ಲ. ಓ ಗುಡ್, ಇದಿರಬೇಕು ಕಲಾವಿದನಿಗೆ ಅಂಥೇಳಿ ಅಲ್ಲಿಂದ ಒಂದು ಮೆಟ್ಟಿಲು ಸ್ಟಾರ್ಟ್ ಆಯಿತು. ಆಮೇಲೆ ಜಗ್ಗೇಶ್ ಅವ್ರ ಜೊತೆ ಯಾವುದೋ ಪಿಕ್ಚರ್ ಅದು, ಅವಸರ ಪೊಲೀಸ್ ರೀಮೇಕು, ಚಿಕ್ಕಣ್ಣವರು, ಜಗತ್ ಕಿಲಾಡಿ, ಆ ಪಿಕ್ಚರು ಮಾಡಿದೆ. ಅದಾದಮೇಲೆ ಬಿ ರಾಮಮೂರ್ತಿಯವ್ರ ಸಿನಿಮಾಗಳು ತುಂಬ ಮಾಡಿದೆ. ಆಮೇಲೆ ಬರ್ತಾ ಬರ್ತಾ ನಂಜುಂಡೇಗೌಡರದು ನೋಡುಬ ನಮ್ಮೂರ ಅಂತ ಅವ್ರು ಕನೆಕ್ಟ್ ಆಯಿತು. 97, 98 ಐ ಥಿಂಕ್ ಕುಮಾರ್ ಗೋವಿಂದ್ ಅವ್ರು ತೊಗೊಂಡು ಒಳ್ಳೆ ಮೇಜರ್ ಪಾತ್ರ ಮಾಡಿದೆ. ಆಮೇಲೆ ಎಸ್ ಮಹೇಂದ್ರ ಅವ್ರ ಲಿಂಕ್ ಆಯಿತು, ಮಹೇಂದ್ರ ಅವ್ರ ಸಿನಿಮಾಗಳೆಲ್ಲ ಮಾಡ್ತಾ ಬಂದೆ. ಹೀಗೆ ಅದು ಅವಾಗ ಹೆಂಗೆ ಅಂದರೆ ಈ ಮೊಬೈಲೆಲ್ಲ ಇಲ್ವಲ್ಲ, ನಾವೇನೋ ಲ್ಯಾಂಡ್ಲೈನ್ ಕೊಟ್ಟಿರ್ತೀವಿ, ಅವ್ರು ಚನ್ನರಾಯಪಟ್ಟಣಕ್ಕೆ ಫೋನ್ ಮಾಡಬೇಕು, ನಾನು ಅಲ್ಲಿಂದ ಲಾರಿನೋ ಬಸ್ಸು ಹತ್ತಿ ಬರಬೇಕು, ಬೆಳಗ್ಗೆ 7:30 ಹೊತ್ತಿಗೆ ಲೊಕೇಶನ್ ಇರಬೇಕು, ಮೈಸೂರು ಅಂದರೆ ಮೈಸೂರಿಗೆ ಹೋಗಬೇಕು, ಗುಂಡ್ಲುಪೇಟೆ ಅಂದರೆ ಗುಂಡ್ಲುಪೇಟೆ, ಎಲ್ಲ ಬಸ್ ಜರ್ನಿನೇ. ಆ ಒಂದು ಬಾಲ್ಯಾವಸ್ಥೆಯಲ್ಲೇ ನಿಮ್ಗೆ ಒಂದು ಯಾಕೆ ಅಂದರೆ ಇದಕ್ಕೆ ಕಾರಣ ನಮ್ಮ ತಾಯಿ. ನಾನು ಸಿನಿಮಾ ನಿರ್ದೇಶನ ಬರೋದಕ್ಕೆ, ಅದು ಆಸೆ ಬರೋದಕ್ಕೆ ನಮ್ಮ ತಾಯಿ ಕಾರಣ. ನಮ್ಮ ತಾಯಿಗೆ ಸಿನಿಮಾ ಹುಚ್ಚು, ನಮ್ಮ ಅಪ್ಪ ಅಮ್ಮಂಗೂ ಅದೇ ಜಗಳ. ನೀನು ಯಾವ ಸಿನಿಮಾ ಬಿಡಲ್ವಲ್ಲ, ಆ ದುಡ್ಡು ಇನ್ನೇನಕ್ಕಾಗಲ್ವಾ? ಆಗ ಗಾಡಿ ಬರ್ತಿತ್ತು, ಈ ಡಂಗೂರ ಹೊಡ್ಕೊಂಡು ಡಂಗ್ 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 ಅಂತ ಒಂದು ಪೋಸ್ಟ್ ಅಂಟಿಸ್ಕೊಂಡು ಓಡೋಡು. ಪಿಕ್ಚರ್ ಚೇಂಜ್ ಆದ ಕೂಡಲೇ ಅದು ಬಂತು ಅಂದ್ರೆ ನಮ್ಮ ಅಮ್ಮ ಹೇಳೋದು, ನೋಡು ಯಾವುದು ಪಿಕ್ಚರ್ ಚೇಂಜ್ ಆಗಿ ನೋಡ್ಕೊಂಬ. ನಾವು ಅಮ್ಮ ಎಮ್ಮೆ ತಮ್ಮಣ್ಣ ಹೌದಾ, ನಾಳೆ ಹೋಗೋಣ ಅಲ್ಲ. ಅವರು ನನಗೆ ಆ 4-5 ವರ್ಷ, 3 ವರ್ಷಕ್ಕೆ 5 ವರ್ಷ ಟಿಕೆಟ್ ತೊಗೋಬೇಕು, ನಂಗೆ 7 ವರ್ಷ ಆಗಿರಲಿ, ಟಿಕೆಟ್ ತೊಗೋಬೇಕಲ್ಲ ಅಂದ್ರೆ ಇಲ್ಲೇ ಎತ್ಕೊಂಡ್ಬಿಡೋದು. 4 ಆಣೆ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಎತ್ತಾಕ್ಬಿಡೋದು, ನೆಲಕ್ಕೆ 4 ಆಣೆ. ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಮೊದಲನೇ ನಾನು ನೋಡಿದ ಪಿಕ್ಚರ್ ನೆನಪಿರೋದು. ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ಹಳೆಯ ಚಿತ್ರಗಳನ್ನು ನಾನು ನೋಡ್ತಿದ್ದೆ, ಪ್ರತಿ ದೃಶ್ಯವನ್ನು ಸವಿತಿದ್ದೆ, ಪ್ರತಿ ಕಥೆಯನ್ನು ಬಣ್ಣದ ಚಿತ್ರಗಳವರೆಗೆ. ಅಲ್ಲಿ ನಾನೊಬ್ಬ ಈ ಥರ ಒಂದು ಸಿನಿಮಾ ತೆಗಿಬೋದಾ ಅನ್ನುವ ಡ್ರೀಮ್ ಓಪನ್ ಆಗ್ತದೆ. ಅದಕ್ಕೆ ಅಮ್ಮ ಕಾರಣ, ರಂಗಮ್ಮ ಅಂತ ನಮ್ಮ ತಾಯಿ ಹೆಸರು. ಇಲ್ಲಿದೆ ನೋಡಿ, ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ಕೈಯನ್ನೆಲ್ಲ ಅಚ್ಚ ಇದೆ. ತಾಯಿಯೇ ಮೊದಲ ಗುರು ಅಂತ ನಿಮ್ಮ ಜೀವನದಲ್ಲಿ ಖಂಡಿತ ಅವ್ರು ಓದಿಸ್ಲೇಬೇಕು ಅಥವಾ ನಿಮಗೆ ಇನ್ನೊಂದೆಲ್ಲ ದುಡ್ಡು ಖರ್ಚು ಮಾಡಬೇಕು, ನಿಮಗೆ ಕಂಫರ್ಟ್ ಝೋನ್ ಮಾಡಬೇಕು ಅಂತಲ್ಲ, ನಿಮಗಿರೋಂತಹ ಕನಸಿಗೆ ಅವ್ರಿಗಾದಂತಹ ಸಹಕಾರ ಕೊಟ್ರಲ್ಲ, ಅದು ನಿಮಗೆ ದೊಡ್ಡ. ನಾನೇ ತನುಮನ ಕನ್ನಡ ಅಂತ ಉಸಿರು ಅಂತ ಒಂದು ಕತೆ ಇತ್ತು, ಅದನ್ನು ಮಕ್ಕಳ ಸಿನಿಮಾಗೆ ಅದನ್ನು ಪರಿವರ್ತಿಸಿ ಬಾನಾಡಿ ಅಂತ ಒಂದು ಸಿನಿಮಾ ಮಾಡಿದೆ. 2014 ರಿಲೀಸ್ ಆಯಿತು. ಅದರಲ್ಲಿ ರಾಜೇಶ್ ಅಭಿನಯ, ದತ್ತಣ್ಣ, ನಾಗಾಭರಣ ಅವರು, ಬರ್ಗೂರು ರಾಮಚಂದ್ರಪ್ಪ, ಬ್ಯಾಂಕ್ ಜನಾರ್ದನ್ನು, ವೆಂಕಟಾಚಲ, ನಮ್ಮ ಮಿಮಿಕ್ರಿ ಗೋಪಿ, ಇದು ತುಂಬ ಜನ ಈ ಥರ ಹೆಸರಾಂತ ಕಲಾವಿದರೆಲ್ಲ ಅದರಲ್ಲಿ ಅಭಿನಯಿಸಿ ಒಂದು ಒಳ್ಳೆ ಫೇಮಸ್ ಸಾಂಗ್ ಕೂಡ ಆಯಿತು ಅಂತ. ಈಗಲೂ ಕೂಡ ಸಾಧನೆ ತೋರುವ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಆಮೇಲೆ GP ರಾಜರತ್ನಮ್ಮದು ಇಂಡ ಇಡ್ತಿ ಅದು ಕನ್ನಡ ಪ್ರಾಣ ಅಂತ ಒಂದು ಹಾಡು, ಆ ಹಾಡನ್ನು ನಾದಲ್ಲಿ ತಗೊಂಡು ಈಗಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು, ವೇದಿಕೆ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ನಾನು ಸಾಧನೆ ತೋರುವ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಅಂತ ಈಗಲೂ ಕೂಡ ಎಷ್ಟೊಂದು ಮೀಡಿಯಾದಲ್ಲಿ ಬಂದಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಕ್ಕಿಲ್ಲ. ಅದು ಬಾನಾಡಿ ಅನ್ನೋ ಸಿನಿಮಾ, ಅದರ ನಿರ್ದೇಶನ ಬಂದು ನಮ್ಮ ನಾಗರಾಜ್ ಕೋಟೆ ಸರ್, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಹೌದು, ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್ ಸರ್. ಕರ್ನಾಟಕ ಚಲನಚಿತ್ರ ರಾಜ್ಯ ಪ್ರಶಸ್ತಿ, ಮಕ್ಕಳ ಚಿತ್ರ ಪ್ರಶಸ್ತಿ ಕೂಡ 2014ನಲ್ಲಿ 16 ಅನೌನ್ಸ್ ಆಯಿತು. 16ನಲ್ಲಿ ಆಯಿತು. ನನಗೆ ಇದಕ್ಕೊಂದು ವಿಷಯ ಹೇಳ್ಬಿಡ್ತೀನಿ. ಶಂಕರ್ ನಾಗ್ ಅವರು ಮೊದಲನೇ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ತೊಗೊಂಡ್ರು, ಮಿಂಚಿನ ಓಟ. ಪುಟ್ಟಣ್ಣ ಕಣಗಾಲ್ ಅವರು ಮೊದಲನೇ ಪಿಕ್ಚರ್ಗೆ ಸ್ಟೇಟ್ ಅವಾರ್ಡ್ ತೊಗೊಂಡ್ರು, ಬೆಳ್ಳಿ ಮೋಡ. ಇವರಿಬ್ಬರು ನನಗೆ ಮಾನಸ ಗುರುಗಳು. ನಾನು ಮೊದಲನೇ ಪಿಕ್ಚರ್ಗೆ ಸ್ಟೇಟ್ ಅವಾರ್ಡ್ ತಗೋತೀನಿ ಸಂಕಲ್ಪ.
ಪ್ರಶಸ್ತಿ ವಿಜೇತ ಚಿತ್ರಗಳು ಅಂದರೆ ಅದಕ್ಕೊಂದು ಮಾನದಂಡ ಇದೆ. ಹೌದು. ಹೀಗಿರಬೇಕು, ಹೀಗಿರಬಾರ್ದು, ಹೀಗಿರಬೇಕು, ಹೀಗಿರಬಾರ್ದು ಇದೆ. ಎಲ್ಲ ಸೂತ್ರಗಳನ್ನು ಗಾಳಿಗೆ ತೂರಿ ಸಿನಿಮಾ ಮಾಡಿದೆ. ಇಂಪಾರ್ಟೆಂಟು. ಕಾಮಿಡಿ ದೃಶ್ಯಗಳಿರಂಗಿಲ್ಲ, ಕಾಮಿಡಿ ದೃಶ್ಯಗಳಿಟ್ಟೆ. ಸಾಂಗ್ ಇರೋಂಗಿಲ್ಲ ಜಾಸ್ತಿ, 6 ಸಾಂಗ್ ಇಟ್ಟೆ. ನನಗೆ ಕತೆ ಮಾಡುವಾಗ ಹಿಂಗೆಲ್ಲ ಮಾಡಿದ್ರೆ ಅವಾರ್ಡ್ ಬರೋಲ್ಲ ರೀ. ನಾನು ಅವಾರ್ಡು ಬರುತ್ತೋ ಬಿಡುತ್ತೋ, ಜನಕ್ಕೆ ಸಿನಿಮಾ ಇಷ್ಟ ಆಗಬೇಕು. ಒಂದು ನನ್ನ ಮನಸ್ಸೊಳಗೆ ಗೊತ್ತಿತ್ತು ಅವಾರ್ಡ್ ಬರುತ್ತೆ ನನಗೆ. ಆಮೇಲೆ ನಿರ್ದೇಶನ ಮಾಡುವುದೇ ಬೇಕಾಗಿಲ್ಲ, ನಾನು ಡೈರೆಕ್ಟರ್ ಆಗೋದೇ ಇನ್ನು ಬೇಡ, ನನ್ನ ಮ್ಯಾನಿಫೆಸ್ಟೇಷನ್ ಮುಗೀತು. ನಾನು ಆಮೇಲೆ ಸಿನಿಮಾ ಡೈರೆಕ್ಷನ್ನೇ ಮಾಡಲಿಲ್ಲ. ಎಲ್ಲರೂ ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ನಿಮಗೆ ಸಿಕ್ಕಾಪಟ್ಟೆ ಸರಾಗವಾಗಿ ಬಿಕಾಸ್ ಆಫ್ ಪ್ಲಾನಿಂಗ್ ಫೈನಾನ್ಷಿಯಲ್ ಪ್ಲಾನಿಂಗ್. ಅದನ್ನು ಹೇಗೆ ಉಳಿಸ್ಬೇಕು ಅನ್ನೋದು ಪ್ಲಾನಿಂಗು. ಒಂದೊಂದು ರೂಪಾಯಿ ಉಳಿತಾಯ, ಒಂದೊಂದು ರೂಪಾಯಿನೂ ಹೇಗೆ ಉಳಿತಾಯ ಮಾಡೋದು, ನಾವು ಸ್ವಲ್ಪ ಐಷಾರಾಮಗಳನ್ನ ಯಾಕೆ ಕಂಟ್ರೋಲ್ ಮಾಡೋದು. ನಾನು ಉಳಿತಾಯದ್ರಲ್ಲಿ ಸ್ವಲ್ಪ ನಾನು ಅದನ್ನು ತುಂಬ ನಿಗಾ ವಹಿಸ್ತಿದ್ದೆ. ಗೊತ್ತಿತ್ತು ಮುಂದೆ ನನಗೆ ಹಿಂಗಾಗ್ಬೋದು. ನೈಸ್. ಸೊ ಒಳ್ಳೆ ಮಕ್ಳಿಗೂ ಕೂಡ ಒಳ್ಳೆ ಜೀವನ ರೂಪಿಸಿ ಅವ್ರನ್ನೂ ಒಂದು ಹಂತಕ್ಕೆ ತಲುಪಿಸ್ಬಿಟ್ಟಿದ್ದೀರಾ. ಸೊ ಅಂದ್ರೆ ಏನಂದ್ರೆ ನಾನು ಎಲ್ಲೋದ್ರೂ ಅವ್ರನ್ನ ಜೊತೆಗೆ ಹಾಕೊಂಡ್ಬಿಡ್ತಿದ್ದೆ. ಹೌದು ಹೌದು. ನಾಟಕ ಮಾಡುವಾಗ ಜೊತೆಗೆ ಹಾಕೊಂಡ್ಬಿಡ್ತಿದ್ದೆ. ಸ್ಟ್ಯಾಂಡಪ್ ಕಾಮಿಡಿಗೆ ಹೋದ್ರೆ ನಾನು ಬ್ಯಾಗ್ ಹಿಡ್ಕೊಂಬ ಅಂತಿದ್ದೆ. ನಾಟಕದ ಸೀನ್ಗಳು ಮಾಡುವಾಗ ನೀನೊಂದು ಪಾತ್ರ ಮಾಡಂತಿದ್ದೆ, ನೀನು ಲೈಟಿಂಗ್ ಮಾಡು ಅಂತಿದ್ದೆ. ಅಂದರೆ ಅವ್ರಿಗೆ ಕಷ್ಟ ಗೊತ್ತಾಗಲಿ ಅಂತ. ನಮ್ಮಪ್ಪ ಇಷ್ಟೊಂದು ಕಷ್ಟಪಡ್ತಾರ ನಮ್ಮನ್ನು ಸಾಕೋದಕ್ಕೆ, ಅವ್ರಿಗೆ ಗೊತ್ತಾಗಬೇಕಲ್ಲ. ಹಾಗೆ ನಾವು ಮಕ್ಕಳನ್ನ ರೂಪಿಸ್ಬೇಕು. ಒಳ್ಳೆ ವಿದ್ಯಾಭ್ಯಾಸ ಕೊಡಿಸೋದ್ರ ಜೊತೆಗೆ ಕಷ್ಟದ ಪರಿಚಯ ಮಾಡಿಸಿದ್ರೆ ಆಯ್ತು ಅಷ್ಟೇ. ವೆರಿ ಸಿಂಪಲ್. ಅವ್ರ ಜೀವನ ಅದಕ್ಕೆ ಆಟೋಮೆಟಿಕ್ ಆಗಿ ಅವ್ರು ರೂಪಿಸ್ಕೊಂಡ್ಬಿಟ್ಟು ಇವಾಗ ಆರಾಮಾಗಿ ಅವ್ರು ಏನ್ ಕಷ್ಟ ಬಂದ್ರು ಎದುರಿಸ್ಕೊಳ್ಳುವಂತ ಒಂದು ಐಡಿಯಾ ಎದುರಿಸ್ಕೊಳ್ಳೋಕೆ ಹೋಗ್ತಿದ್ದಾರೆ. 22 ವರ್ಷಕ್ಕೆ ಮದುವೆ ಆಗಿದ್ದು ನನಗೆ ಹೆಲ್ಪ್ ಆಯಿತು. ಈಗ 60 ವರ್ಷ, ಮೊಮ್ಮಕ್ಕಳು ಇಬ್ಬರಿಗೂ ಗಂಡು ಮಕ್ಕಳು ಮೊಮ್ಮಕ್ಕಳಾಯಿತು. ಪರಿಪೂರ್ಣವಾದಂತಹ ಜೀವನ ನೋಡ್ಕೊಂಡು ಖುಷಿಯಾಗಿರುವಂತಹ ಯಾವ ಚಿಂತೆ ಇಲ್ಲ. ಈಗ ಅವ್ರಿಗೆ ಸಂತೆಲೂ ನಿದ್ದೆ ಬರುತ್ತೆ ಅಂದ್ರೆ ನಾಗರಾಜ್ ಕೋಟೆ ಅವ್ರನ್ನ ನೋಡಿದ್ರೆ ಸಂತೆಲೂ ನಿದ್ದೆ ಬರುತ್ತೆ. ಈಗ ಸಂಪೂರ್ಣ ನಮ್ಮ ಗಮನ ಎಕ್ಸಾಕ್ಟ್ಲಿ ಇವಾಗ ಜನರ ಸೇವೆ ಅಥವಾ ಜನರಿಗೆ ಅನುಕೂಲವಾದ ಏನಾದ್ರು ಅಲ್ಲೇ ಬರ್ತಾ ಇದ್ದೀನಿ ನಾನು. ಗೊತ್ತಾಯ್ತು ಬರ್ತೀಯ ಅಂತ ಗೊತ್ತು. ಅದೊಂದು ಕ್ಲೂ ಕೊಟ್ಬಿಟ್ಟೆ. ಹೇಗೆ ಸರ್ ಈ ಒಂದು ಅನ್ಕೊಳ್ದೇ ಇರುವಂತಹ ವ್ಯಕ್ತಿತ್ವ ನಾಗರಾಜ್ ಕೋಟೆ ಅವರು ಆಧ್ಯಾತ್ಮಿಕ ಕಡೆನ, ಆಧ್ಯಾತ್ಮ ಚಿಂತಕರ, ಜ್ಯೋತಿಷಿಗಳ ಅವ್ರು ಹೆಂಗೆ ಹೇಳಕ್ ಸಾಧ್ಯ? ಬಿಕಾಸ್ ಹಾಸ್ಯ ಕಲಾವಿದರಾಗಿ ನೋಡಿದೀವಿ, ರಂಗಭೂಮಿ ಕಲಾವಿದರಾಗಿ ನೋಡಿದೀವಿ. ಆ ಒಂದು ವ್ಯಕ್ತಿತ್ವಕ್ಕೂ ಈಗಿರುವಂತಹ ಗಂಭೀರವಾದಂತಹ ವ್ಯಕ್ತಿತ್ವಕ್ಕೂ ನನಗೆ ಅಜಗಜಾಂತರ ವ್ಯತ್ಯಾಸ. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಸರ್? ಇಲ್ಲ, ಗಂಭೀರತೆ ಅನ್ನೋದು ನಂಗೆ ಬಾಲ್ಯದಿಂದ ಇದೆ. ಎಸ್, ವೇದಿಕೆಯಲ್ಲಿ ಅಥವಾ ಮಕ್ಕಳ ಮುಂದೆ ನಾನು ಆ ರೀತಿ ಇದು ಮಾಡ್ತಿದ್ದೆ. ಬಟ್ ನಾನು ಒಬ್ಬನೇ ಇರಬೇಕು, ನಾನು ಗಂಭೀರ ಆಗಿಬಿಡ್ತಾ ಇದ್ದೆ. ಬಾಲ್ಯದಿಂದನೇ ಬರಬೇಕು, ಯಾವುದು ಗಂಭೀರ ಏಕ್ದಮ್ ಬರಲ್ಲ. ನಾನೊಬ್ಬನೇ ಕೆರೆಗೆ ಹೋಗಿ ಮಣ್ಣು ತಂದು ಅದನ್ನು ಗಣಪತಿ ಮಾಡಿ 1 ವಾರ ಇಟ್ಟು ಪೂಜೆ ಮಾಡಿ ನಾನು ಒಬ್ಬನೇ ಬಿಡ್ತಾ ಇದ್ದೆ. ಎಲ್ಲಿ ಪೆನ್ನು ನನಗೊಂದು ಅವಾಗೆಲ್ಲ ಸೀಮೆ ಸುಣ್ಣ, ಎಲ್ಲಿ ಸೀಮೆ ಸುಣ್ಣ ಸಿಕ್ಕಲಿ ಲಿಂಗ ಬರಿತಿದ್ದೆ, ತ್ರಿಶೂಲ ಬರಿತಿದ್ದೆ, ಸೂರ್ಯ ಬರಿತಿದ್ದೆ, ದೀಪ ಬರಿತಿದ್ದೆ. ನನಗೆ ಅಲ್ಲಿಂದನೇ ಇದೆ. ತುಂಬ ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಒಂದು ಚಿಕ್ಕ ಬ್ರೇಕ್ ತಗೊಂಡು ಆಮೇಲೆ ನನ್ನ ಕನಸಲ್ಲಿ ಈಶ್ವರ ಪಾರ್ವತಿಗಳು ಕಾಣಿಸ್ಕೊತಿತ್ತು. ನನಗೆ ಗಾಬರಿಯಾಗಿ ಎದ್ದು ಬಿಡ್ತಾ ಇದ್ದೆ, ಯಾಕೆ ನಾನು ಕಾಣಿಸ್ಕೊಂತು ಅಂತ. ಆಮೇಲೆ ನಮ್ಮ ಮನೇಲಿ ನಮ್ಮಮ್ಮ ನಾನು 6-7 ವರ್ಷ ಇದ್ದಾಗ ಅವ್ನು ಕಾಫಿ ಪುಡಿ ತೊಗೊಂಬ, ಸಕ್ಕರೆ ತೊಗೊಂಬ ಅಂತ ಕಳಿಸೋರು. ನಾನು ಅಂಗಡಿಗೆ ಹೋಗಿ ವಾಪಸ್ ಬರೋವರೆಗೂ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ದೇವಸ್ಮರಣೆ ಮಾಡ್ಕೊಂಡು ಹೋಗೋದು, ದೇವಸ್ಮರಣೆ ಮಾಡ್ಕೊಂಡು ಬರೋದು. ಇದು ಹೇಳ್ತಾ ಇರೋದು 7-8 ಇಯರ್ಸಲ್ಲಿ. ಯಾಕೆ ಬಂತ ನನಗೆ ಅವಾಗದು? ಈಗ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಏನೋ ಸುಮ್ಮನೆ ಓಡೋಬೋದಾಗಿತ್ತಲ್ಲ. ಅಂಗಡಿಗೆ ಬರೋ ಬದಲು ಓಂ ಆಂಜನೇಯ ನಮಃ, ಓಂ ಆಂಜನೇಯ ನಮಃ, ಆಂಜನೇಯ ನಮಃ, ಆಂಜನೇಯ ನಮಃ ಅಂದ್ಕೊಂಡು ಅಂಗಡಿಗೆ ಹೋಗೋದು. ಬರ್ಬೇಕಾದ್ರೆ ಮತ್ತೆ ಯಾವುದೋ ಇನ್ನು ಬೇರೆ ದೇವ್ರ ಜೀವಸು ಬರೋದು. ಈಗ ಅರ್ಥ ಆಗ್ತಿದೆ, ನಾನು ಆಧ್ಯಾತ್ಮಿಕ ಚಿಂತಕನಾಗಿ ಅಥವಾ ಜ್ಯೋತಿಷ್ಯಕಾರನಾಗಿ ಯಾಕೆ ಜನಕ್ಕೆ ಬೇಗ ತಲುಪಿದೆ ಅಂತ ಈಗ ಅರ್ಥ ಆಗ್ತಾ ಇದೆ. ಅವಾಗಿಂದ ಇರುವಂಥ ಆಮೇಲೆ 1995ರಲ್ಲಿ 94-95ರಲ್ಲಿ ಒಬ್ಬರು ಅಸ್ಟ್ರಾಲಜರು ಎಲ್ಲೋ ಆಕಸ್ಮಿಕ ಸ್ಥಳದಲ್ಲಿ ಭೇಟಿ ಆಗ್ತಾರೆ, ಮುಖ ನೋಡ್ತಾರೆ. 35 ವರ್ಷ ಆದಮೇಲೆ ನಿಮಗೆ ತುಂಬ ಒಳ್ಳೇದಾಗುತ್ತಂತಾರೆ. ನಾನು ಯಾಕೆ ಹಿಂಗೆ ಹೇಳಿದ್ರು ಅಂತ ಶಾಕ್ ಆಗ್ತೀನಿ. ಮತ್ತವ್ರನ್ನ ಕೇಳ್ತೀನಿ, ಸರ್ ಏನೇ ಆಗುತ್ತೆ ಹಂಗಂದರೆ? ಅದಕ್ಕೆ ನಿಮ್ಮ ಜಾತಕ ಬರೀಬೇಕು ಅಂತಾರೆ. ಬರ್ಕೊಡಿ ಸರ್ ಅಂತ ಡೀಟೇಲ್ ಕೊಡ್ತೀನಿ, ಬರ್ಕೊಂಬರ್ತಾರೆ. ಅವ್ರು ಏನೇನು ಬರೆದ್ರು ಹಂಗೆ ಜೀವನ ಆಗುತ್ತೆ. ಆವಾಗ ನಾನು ಈ ಜ್ಯೋತಿಷ್ಯದ ಶಾಸ್ತ್ರದ ಬಗ್ಗೆ ನನಗೆ ನಂಬಿಕೆ ಹುಟ್ಟುತ್ತೆ ಜಾಸ್ತಿ. ಇಷ್ಟೊಂದು ಪವರ್ ಇದೆಯಾ ಜ್ಯೋತಿಷ್ಯಕ್ಕೆ? ಅಲ್ಲಿವರೆಗೂ ನಾವು ಬೀದಿ ನಾಟಕ ಮಾಡ್ಕೊಂಡಿದ್ದವರು, ಇವನ್ನೆಲ್ಲ ಖಂಡಿಸ್ತಾ ಇದ್ದರು, ಒಂಥರ ಎಡಪಂಕ್ತಿಯವ್ರ ಥರ ಈ ಮೂಢನಂಬಿಕೆಗಳನ್ನ ವಿರೋಧಿಸಿ ನಾವು ಮಾತಾಡ್ತಿದ್ದವರು ಬೀದಿ ನಾಟಕದಲ್ಲಿ. ನನಗೆ ಅದ್ರ ಮೇಲೆ ಒಂದು ನಂಬಿಕೆ ಬರುತ್ತೆ. ಆವಾಗ ನಾನು ಮಿಸಸ್ ಬರ್ಸ್ತೀನಿ, ಮಕ್ಳದ್ದು ಬರ್ಸ್ತೀನಿ, ಎಲ್ಲ ಬರ್ಸಿ ಅವ್ರಿಗೆ ಶಿಷ್ಯನೇ ಆಗ್ಬಿಡ್ತೀನಿ. 95-96ರಿಂದ 2010ವರೆಗೂ. 2010ಕ್ಕೆ ಅವ್ರು ತೀರೋಗ್ತಾರೆ, ಮೈಸೂರಿನ ರಂಗಶೆಟ್ಟರು ಅಂತ.
ಅವರು ಆಕಾಶ ತೋರಿಸೋ ನೋಡಿ ಅದು ಗುರು ಅದು ಶನಿ ಇದು ಅಂತ ತೋರಿಸ್ತಾ ಹೋಗ್ತಾರೆ. ನಾನು ಕಲಿತಾ ಹೋಗ್ತೀನಿ. ಆಮೇಲೆ ಅವ್ರು ತೀರೋದ್ಮೇಲೆ ಬೇಜಾರಾಗ್ಬಿಡುತ್ತೆ. ಅವರೇ ತೀರೋದಲ್ಲ ನಂಗೆ ಜ್ಯೋತಿಷ್ಯ ಯಾಕೆ ಅಂತ ಸುಮ್ಮನಾಗ್ತೀನಿ. 2010 ಆಮೇಲೆ 14 ನಾನು ಸಿನಿಮಾ ಹೇಳೋದು ಬಾನಾಡಿ ರಿಲೀಸ್ ಆಗೋವರೆಗೂ ಆ ಕಡೆ ಗಮನ ಕೊಡೋಕ್ಕಾಗಲ್ಲ. ಬಾನಾಡಿ ರಿಲೀಸ್ ಆಗಿ ಮುಗಿದ ಮೇಲೆ ಸ್ವಲ್ಪ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಬೇರೆ ರೀತಿಯ ದಿಕ್ಕಿನತ್ತ ಇಂಡಸ್ಟ್ರಿ ತಿರುಗಿದ ಮೇಲೆ ಒಂದು ಸ್ವಲ್ಪ ನಮಗೆ ಕಷ್ಟ. ಈಗ ಇನ್ಮೇಲೆ ಅವಕಾಶಗಳು ಸಿಗೋದು ಎಲ್ಲ ಹೊಸ ಹೊಸ ಹುಡುಗರು ಎಲ್ಲ ಬರ್ತಿದ್ದಾರೆ ಅಂತ ಅಂದ್ಕೊಂಡಾಗ ಅದು ಯಾಕೋ ಅದು ಓಪನ್ ಅಪ್ ಆಗುತ್ತೆ. ನಾನು ಇಲ್ಲೇ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಶಿವಯ್ಯ ಶಾಸ್ತ್ರಿ ಅಂತಿದ್ದಾರೆ, ಅವ್ರ ಹತ್ರ ಹೋಗಿ ಮತ್ತೆ ಅದನ್ನು ಅಭ್ಯಾಸ ಮಾಡಿಕೊಂಡು ಒಂದಿಷ್ಟು 100 ಪುಸ್ತಕಗಳನ್ನ ಅಧ್ಯಯನ ಮಾಡಿಕೊಂಡು ವೃತ್ತಿಗೆ ಅಂತಲ್ಲ, ಅಕಸ್ಮಾತ್ ಶೂಟಿಂಗ್ ಇಲ್ಲ ಅಂದರೆ ಒಂದು 8 ದಿನ ಹೆಂಗೆ ಟೈಮ್ ಪಾಸ್ ಮಾಡೋದು ಅಂತ ತಗೋತೀನಿ. ಇದನ್ನು ಯಾರೋ ಒಬ್ರಿಗೆ ಹೇಳಿದ್ರೆ ಒಂದು 2 ದಿನ ಟೈಮ್ ಪಾಸ್ ಆಗುತ್ತೆ, ಏನೋ ತಿಂಗಳಿಗೆ ಲೈಟ್ ಚಾರ್ಜು ಅದು ಇದಕ್ಕಾಗುತ್ತೆ ಅಂತ ಶುರು ಮಾಡ್ತೀನಿ ನಾನು. ಎಲ್ಲಿ 2018ನಲ್ಲಿ. ಇವತ್ತು ಬೇರೆ ಯಾವ ಕೆಲಸವನ್ನೂ ಮಾಡದೆ ಅದನ್ನೇ ಮಾಡುವುದಕ್ಕೆ ಪುರ್ಸೊತ್ತಿಲ್ಲ ಅನ್ನಂಗೆ ಆಗ್ತೀನಿ ಅನ್ನೋ ಕಲ್ಪನೆ ಇಲ್ಲ. ಇದು ಕೂಡ ಸಂಕಲ್ಪ. ನಾನು ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯ ಗುರುಗಳ ಹತ್ರ ನಾನು ಬೇಡಿಕೆ ಇಡ್ತೀನಿ, ಸಂಕಲ್ಪ ಈ ಥರ ನನಗೆ ಯಾಕೋ ಮನಸ್ಸು ಬರ್ತಿದೆ, ನೀವು ಪರ್ಮಿಷನ್ ಕೊಟ್ಟರೆ ನಾನು ತಗೋತೀನಿ ಅಂತ. ಅಲ್ಲಿಂದ ನನಗೆ ಸೂಚನೆ ಸಿಗುತ್ತೆ ದತ್ತಾತ್ರೇಯ ಗುರುಗಳಿಂದ, ನಾನು ತಗೊತೀನಿ. ಅವ್ರು ಏನಾದರೂ ಒಂದು ಪರಿಹಾರ ಹೇಳಿಬಿಟ್ರೆ ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚಾಗತ್ತಾ ಅನ್ನೋ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅಂಥದ್ದು ಯಾವುದೂ ಒಂದು ಕ್ವಾಲಿಟಿ ಇಲ್ಲದೆ ನೀವು ಅದನ್ನು ತುಂಬ ನೇರವಾಗಿ ತುಂಬ ಸರಾಗವಾಗಿ ಮಾಡುವಂಥ ಪರಿಹಾರಗಳನ್ನ ಹೇಳ್ತಾ ಹೋಗ್ತೀರಾ. ಅದಕ್ಕೆ ಯಾಕೆ ಮನಸ್ಸು ಬಂತು ಸರ್? ಇಲ್ಲಿ ದೇವರು ನನಗೆ ಎಲ್ಲ ಅಗತ್ಯತೆಗಳನ್ನ ಧಾರಾಳವಾಗಿ ಕಲ್ಪಿಸಿದ್ದಾನೆ, ಗೊತ್ತಾಯ್ತಾ. ನಾನು ಕೆಲವು ಪುಸ್ತಕಗಳನ್ನ ಓದಿದ್ದೆ. ಏನಂತಂದರೆ ಕೇವಲ ಒಬ್ಬ ಜ್ಯೋತಿಷ್ಯ ಶಾಸ್ತ್ರಜ್ಞ ತನ್ನ ಉದರಂಬರಣಕ್ಕೆ ಅಥವಾ ತನ್ನ ಔಷಧೋಪಚಾರಕ್ಕಷ್ಟೇ ಅವನು ಫೀಸನ್ನು ಪಡಿಬೇಕು. ಅದಕ್ಕಿಂತ ಹೆಚ್ಚಾಗಿ ಕಾರು ತಗೊಳ್ಳೋಕ್ಕೆ ಬಂಗ್ಲೆ ತಗೊಳ್ಳೋಕ್ಕೆ ಪಡ್ಕೊಂಡರೆ ಆ ಶಾಸ್ತ್ರ ನಮಗೆ ಒಲಿಯುವುದಿಲ್ಲ, ಅದು ಕೆಲಸ ಮಾಡುವುದಿಲ್ಲ. ಯಾರೋ ಹಿಂದೆ ವ್ಯಾಸರು, ಪರಾಶರರು, ವಸಿಷ್ಠರು, ನಾರದರು ಕಷ್ಟಪಟ್ಟು ಅದನ್ನು ತಯಾರು ಮಾಡಿ ತಾಳೇಗರಿಯಿಂದ ಬಂದಿರತಕ್ಕಂಥ ಒಂದು ಶಾಸ್ತ್ರವನ್ನು ನಾವು ಯಾಕೆ ಲಾಭಕ್ಕೆ ಬಳಸ್ಕೋಬೇಕು? ಸರ್, ಈಗ ತುಂಬ ಜನಕ್ಕೆ ಜ್ಯೋತಿಷ್ಯ ಅಂದರೆ ಭಯ ಆಗೋಗಿದೆ. ಯಾಕಂದರೆ ಇವಾಗ ಅವ್ರ ಹತ್ರ ಹೋದರೆ ಕನ್ಸಲ್ಟೇಷನ್ ಚಾರ್ಜ್ ಎಷ್ಟಿರುತ್ತೆ, ಅವ್ರ ಪರಿಹಾರ ಹೇಳಿದ್ರೆ ಇಷ್ಟೊಂದು ಲಕ್ಷ ನಮಗೆ ಚಾರ್ಜಸ್ ಇರುತ್ತೆ ಅಂತ. ಸೊ ಮಿಡಲ್ ಕ್ಲಾಸ್ಗೆ ಜ್ಯೋತಿಷ್ಯಗಳಂದ್ರೆ ಸ್ವಲ್ಪ ಹೈ ರೇಟೆಡ್ ಅಂತಲೇ ಅನ್ಸ್ಬಿಟ್ಟಿರ್ತಾರೆ. ಆದರೆ ನಿಮ್ಮಲ್ಲಿ ನೀವು ಹೇಳ್ಬಿಟ್ಟು 3 ವರ್ಗ ಮಾಡ್ಕೊಂಡಿದ್ದೀನಿ, ಬರೀ 500, 1000, 3000, ಅದು ಜಾತಕ ಬರ್ಕೊಟ್ರು ಬರೀ 500 ರೂಪಾಯಿ ಅಂತ ಇಷ್ಟು ಓಪನ್ ಅಪ್ ಆಗಿ ನೀವು ಹೇಳ್ತಿರಲ್ಲ ಸರ್. ದುಡ್ಡು ಮಾಡಬೇಕು ಅಂತ ಈ ಒಂದು ನಿಮಗೆ ಕಲೆನ ನೀವು ಆಯ್ಕೆ ಮಾಡಿಕೊಂಡೇ ಇಲ್ಲ? ಖಂಡಿತ ಇಲ್ಲ. ಇದು ನಾನು ಆ್ಯಂಡ್ ಜ್ಯೋತಿಷ್ಯಗಳಂದ್ರೆ ಭಯ ಪಟ್ಕೊಳ್ತಾರೆ. ಖಂಡಿತ ಖಂಡಿತ. ಯಾಕೆಂದರೆ ಕೆಲವು ವರ್ಗದ ಜ್ಯೋತಿಷಿಗಳು ಆ ರೀತಿ ಮಾಡಿಟ್ಬಿಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ, ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಸುಳ್ಳು ಅನ್ನೋದು ನಾನುಡಿ ಬಂದ್ಬಿಟ್ಟಿದೆ. ಜ್ಯೋತಿಷ್ಯ ಯಾವತ್ತೂ ಸುಳ್ಳಲ್ಲ, ಬಟ್ ಜ್ಯೋತಿಷಿ ಸುಳ್ಳು ಅಂತ. ಅಂದರೆ ಅವರ ಒಂದು ಏನೋ ಕಾರ್ಯ ಸಾಧನೆಗಾಗಿ ಏನೇನೋ ಅವರು ಕ್ರಿಯೇಟ್ ಮಾಡಿ ಹೇಳಿ ಅವರಲ್ಲಿ ಖರ್ಚು ಮಾಡಿಸ್ತಾರೆ ಅನ್ನೋದು ಒಂದು ಇದು ಬಂದ್ಬಿಟ್ಟಿದೆ. ಬಟ್ ನಾನು ಈ ರೀತಿಯ ಜನಗಳಲ್ಲಿರುವ ಭಾವನೆಯನ್ನು ತೊಡೆದು ಹಾಕಬೇಕು ಅನ್ನುವ ಒಂದು ಉದ್ದೇಶದಿಂದನೇ ನಾನು ಈ ರೀತಿಯೆಲ್ಲ ಓಪನ್ ಅಪ್ ಆಗಿ ರೇಟ್ ಹೇಳೋದು, ಇದನ್ನೆಲ್ಲ ನಾನು ಆರಂಭದಿಂದನೇ ನಾನು ತೊಡಗಿಸ್ಕೊಂಡಿದ್ದು ಒಂದು ಕಾರಣ. ಇನ್ನೊಂದು, ಈ ಜ್ಯೋತಿಷ್ಯ ನಾವು ಹೇಳೋಕ್ಕೆ ಕುಳಿತಾಗ ಇಲ್ಲಿ ಹಣದ ಸಂಪಾದನೆ ಉದ್ದೇಶವೇ ಆಗಬಾರ್ದು ಅಂತ. ಎಲ್ಲ ಆಸೆಗಳನ್ನು ತೊಡೆದುಕೊಂಡ ಮೇಲೆ ಆ ವ್ಯಕ್ತಿ ಆ ಸ್ಥಾನಕ್ಕೆ ಬಂದು ಕೂರಬೇಕಂತ. ಈಗ ನನಗೇನು ಬೇಕಿಲ್ಲ, ಮನೆ ಕಟ್ಟಬೇಕಂತ ಆಸೆ ಇಲ್ಲ, 50-60 ಲಕ್ಷದ ಕಾರ್ ತಗೋಬೇಕಂತ ಆಸೆ ಇಲ್ಲ. ನೀನು ನೋಡ್ತಾ ಇದೆಯಾ, ನಾನು ಡೈ ಮಾಡಿಲ್ಲ. ಇಂಟರ್ವ್ಯೂ ಅಂದ್ರೆ ಸಾಮಾನ್ಯವಾಗಿ ಹೆಂಗೆ ಬರ್ತಾರಲ್ವಾ, ಡೈ ಮಾಡಿ ನಾನು ಶೇವ್ ಮಾಡಿಲ್ಲ, ಡೈ ಮಾಡಿ. ಅಲ್ಲಿವರೆಗೂ ನಮ್ಗೆ ಆಸೆ ಹೊರಟೋಗಿದೆ. ನಾನು ಇರೋದು ಹೀಗೆ, ನನಗೆ ಹಿಂಗೆ ಇರೋಕ್ಕಾಗುತ್ತೆ, ಮುಂದೆ ನನಗೇನು ಬೇಡ. ನನಗೆ ಜೀನ್ಸ್ ಪ್ಯಾಂಟ್ ಕೂಡ ನನಗೆ ಹಾಕಬೇಕು ಅಂತ ಅನಿಸ್ತಾ ಇಲ್ಲ. ಯಾವುದೋ ಒಂದು ಪಂಚೆ ಉಟ್ಕೊಳ್ಳೋದು ಅಥವಾ ಯಾವುದೋ ಒಂದು ಫಾರ್ಮಲ್ ಪ್ಯಾಂಟೋ ಸಾಕು. ಆ ಬೆಲ್ಟು, ಆ ಕೂಲಿ ಎಲ್ಲ ಹೋದ ಮೇಲೆ ಜ್ಯೋತಿಷ್ಯ ಕೂತ್ಕೋಬೇಕು. ಆವಾಗ ನಮಗೆ ಸೇವಾ ಮನೋಭಾವ ಬರುತ್ತೆ. ಎಷ್ಟು ವೆರಿ ಸಿಂಪಲ್ ಅಷ್ಟೇ. ನನ್ನ ಹತ್ರ ಬರ್ತಾರೆ, 1 ವಾರ ಇರುತ್ತೆ, ಅವ್ರು ನನಗೆ ಗೊತ್ತಾಗುತ್ತೆ ಅವ್ರದ್ದು ದುಡ್ಡಿಲ್ಲ ಅಂತ ಪದಾರ್ಥ ಇರ್ತಾರೆ. ಏನು 1000 ಇದೆ, ಇಡೀ ಸಾಕು, ಇಡೀ 1000 ಇಡೀ ಸಾಕು, ಆಯ್ನೋ ತುಂಬ ಉಪಕಾರ ಸರ್. ಇನ್ನೊಬ್ರಿಗೆ ಯಾರಿಗೋ 1 ವಾರ ಹೇಳ್ತೀನಿ, ಗುರುಗಳೇ ತಮ್ಮ ಅನುಮತಿ ಕೊಟ್ಟರೆ 1000 ಎಕ್ಸ್ಟ್ರಾ ಇಡ್ಬೋದಾ ಅಂತ. ಹೌದಾ, ಹಾಂ ಪ್ರಸಾದ ಇಡಿ ಸ್ವಾಮಿ. ಇದು ಇದೆ ನನ್ನಲ್ಲಿ. 2000 1000 ಜಾಸ್ತಿ ಇಟ್ಟೋಗಿದ್ದಿದೆ, ಕಮ್ಮಿ ಇಟ್ಟೋಗಿ ಏನು ಬಂದರೂ ಅದು ಭಗವಂತನ ಪ್ರಸಾದವೇ.
ಹೆದರಿಸಬಾರ್ದು ಆ ಜ್ಯೋತಿಷಿಗಳ ನೋಡಿ. ಅಲ್ಲಿ ತುಂಬ ಆತಂಕಕಾರಿ ವಿಚಾರಗಳಿದ್ದರೂ ಕೂಡ ಅವರಿಗೆ ಸಮಾಧಾನವಾಗೋ ರೀತಿಯಲ್ಲಿ ಹೇಳಬೇಕು. ಎಷ್ಟೋ ಜನಕ್ಕೆ ನೀವು ಮಾರ್ಗದರ್ಶನ ಆಗಿದ್ರ, ಕಲಾವಿದರು ಕೂಡ ನೀವು ಅವಕಾಶ ಕೊಟ್ಟು ಅವ್ರಿಗೆ ಗಾಡ್ ಫಾದರ್ ಆಗಿದ್ದೀರಾ. ಈಗ ಎಷ್ಟೋ ಮನಸ್ಸುಗಳನ್ನ ಬೆಳಗುವಂಥ ಒಂದು ದಿಟ್ಟ ಪ್ರಯತ್ನ, ಹಾಗೆ ಒಂದು ಹಾನೆಸ್ಟ್ ಪ್ರಯತ್ನ ಮಾಡ್ತಿದ್ದೀರಾ. ನೀವು ಅಷ್ಟೇ, ದಯವಿಟ್ಟು ನಿಮಗೆ ಪರಿಹಾರಗಳು ಏನೇ ಬೇಕಾದರೂ, ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಅವ್ರು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ನಾವೊಂದು ಶ್ಲಾಘಿಸುವಂಥ ಅಥವಾ ಒಂದು ಪ್ರೇರೇಪಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಅಂತ ಹೇಳ್ಬೋದು. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸರ್. ಈಗ ಬರೋ ಹಂತ, ಐ ಥಿಂಕ್ ನೀವು ಆಗ್ಲೇ ಹೇಳಿದ್ರಿ, ನಾನು ಇದರಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ, ಈಗ ಬರುವಂಥ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ತಗೊಳ್ಳೋವಂಥ ಒಂದು ಟೈಮ್ ಆಗ್ತಿಲ್ಲ ಅಂತ ಅಂದ್ರೂ ಕೇಳ್ತೀನಿ, ಮಾಡ್ತಾ ಇದ್ದೀರಾ ಸರ್ ಸಿನಿಮಾ ಸೀರಿಯಲ್ನ? ಸೀರಿಯಲ್ ಮಾಡ್ತಾ ಇಲ್ಲ, ಸೀರಿಯಲ್ ಸಮಯ ಹೊಂದ್ಸಕ್ಕಾಗ್ತಾ ಇಲ್ಲ. ಸಿನಿಮಾಗಳು ಯಾವ್ದಾದ್ರು 2-3 ಡೇಸ್, 2 ದಿನ 3 ದಿನ 5 ದಿನ ಬಂದ್ರೆ ಮಾಡ್ತೀನಿ. ಯಾಕೆಂದರೆ ನಾನು ಜನಕ್ಕೆ ಏನು ಡೇಟ್ ಕೊಟ್ಟಿರ್ತೀನಿ ಅಷ್ಟರಲ್ಲಿ ಸಲಾಗಿ ನನಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ರಾಯಚೂರಿಂದ ಬರ್ತಾರೆ, ಗುಲ್ಬರ್ಗಿಂದ ಬರ್ತಾರೆ, ಪಾಪ ಅವ್ರು ಬಂದಾಗ ನಾನು ಶೂಟಿಂಗ್ ಹೋಗಿದ್ದೀನಿ ಅಂತ ಹೇಳಕ್ಕೆ ಸರಿ ಹೋಗಲ್ಲ. ಮನುಷ್ಯ ಯಾವಾಗಲೂ ಒಂದು ದೋಣಿಯಲ್ಲಿ ಹೋಗ್ಬೇಕು, 2 ದೋಣಿಯಲ್ಲಿ ಕಾಲಿಟ್ಟು ಶ್ರಮ ಆಗುತ್ತೆ ಅಂತ ಈಗ ಕಡಿಮೆ ಮಾಡಿದ್ದೀನಿ. ಒಳ್ಳೆ ಪಾತ್ರ ಬಂದರೆ ಮಾಡ್ತೀನಿ, ಸಿನಿಮಾಗಳು ಒಳ್ಳೆ ಪಾತ್ರ ಬಂದರೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಅಂತೂ ನಮ್ಮ ಸುದೀರ್ಘವಾದ ಇಲ್ಲಿನ ಮಾತುಗಳನ್ನು ಸಹಿಸ್ಕೊಂಡಿದ್ದೀರಿ. ಕಾರ್ಯಕ್ರಮದ ಬಗ್ಗೆ ಹೇಳಬೇಕು, ವಾಯ್ಸ್ ಆಫ್ ಸಾಧಕನ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಮಾತಿಂದ ಕೇಳಕ್ಕೆ ಇಷ್ಟಪಡ್ತೀವಿ. ಕಾರ್ಯಕ್ರಮ ನಿಮ್ಗೆ ಏನು ಅನ್ನಿಸ್ತು ಅಂತ? ತುಂಬ ಖುಷಿ ಆಯಿತು. ನಾನು ಬಹಳಷ್ಟು ಸಂದರ್ಶನಗಳನ್ನ ಕೊಟ್ಟಿದ್ದೀನಿ, ಬಟ್ ಇವತ್ತೇನೋ ಬಹಳ ವಿಶೇಷ ಅನ್ನಿಸ್ತು. ಆ ಮಾತುಗಳು ನನಗೆ ಆ ಕಾಸ್ಮಿಕ್ಕಿಂದ ಅದು ಹೇಗೆ ಬಂತು, ಆ ವಿಚಾರಗಳು ಆದಷ್ಟು ಸ್ಪೀಡಾಗಿ ಹೇಗೆ ಬಂತು ನನಗೆ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ನಾನು ಈ ಮಾತಿನಲ್ಲಿ ಒಂಥರ ಪರಿಪಕ್ವ ಆಗ್ಬಿಟ್ಟಿದ್ದೀನ, ಪ್ರಬುದ್ಧನ ಆಗ್ಬಿಟ್ಟಿದ್ದೀನ ಅನ್ನೋ ಒಂದು ನನಗೆ ಒಂದು ಸಂದೇಹ ಕಾಡ್ತಾ ಬಂತು. ಅಷ್ಟು ಚೆನ್ನಾಗಿ ರಿಸಲ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ಯಾವಾಗಲೂ. ಈ ಅಡುಗೆ ಮಾಡೋದಂಥ ಭಟ್ರಿಗೆ ಫಸ್ಟ್ ಟೇಸ್ಟ್ ಅವ್ರು ನೋಡ್ತಾರಲ್ಲ, ಹಾಗೆ ಈ ಕಾರ್ಯಕ್ರಮದ ಇದು ನನಗೆ ಬಹಳ ಖುಷಿಯಾಯಿತು. ನಿಮಗೆ ಇಷ್ಟ ಆಗುತ್ತೆ ಅಂತ 100% ನಂಬಿಕೆ ಇದೆ. ಕಾರ್ಯಕ್ರಮ ಆಲ್ರೆಡಿ ಕ್ಲಿಕ್ ಆಗೋಗಿದೆ. ನಿಮಗೆಲ್ಲ ನಾವು ಸಜೆಷನ್ ಕೊಡೋದೇನಂತಂದರೆ, ಎಲ್ಲರಿಗೂ, ಎಲ್ಲ ಈ ರಾಶಿಗಳವರಿಗೆ ಈ ಜೂನ್ಗೆ ಗುರು ಉಚ್ಚ ರಾಶಿಗೆ ಬರ್ತಾ ಇದೆ, ಕಟಕ ರಾಶಿಗೆ ಉಚ್ಚ ರಾಶಿಗೆ ಬರ್ತಾ ಇದೆ. ಜೂನ್ 15ರ ನಂತರ ಯಾರ್ಯಾರಿಗೆ ಮದುವೆ ಆಗಿಲ್ಲ, ಯಾರ್ಯಾರಿಗೆ ಸಂತಾನ ಕೃಪೆ ಆಗಿಲ್ಲ, ಯಾರ್ಯಾರಿಗೆ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಬದಲಾವಣೆ ಆಗಿಲ್ಲ, ಅವ್ರ ಜೀವನದಲ್ಲಿ ಬದಲಾವಣೆ ಯಾರಿಗಾಗಿಲ್ಲ, ಎಲ್ಲವೂ ಜೂನ್ 15ರ ನಂತರ ಅವರವರಿಗೆ ಎಲ್ಲ ರಾಶಿಗಳವರೆಗೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಗುರು ಮತ್ತೆ ಉಚ್ಚ ಸ್ಥಿತಿಗೆ ಬರುವುದು 12 ವರ್ಷದ ನಂತರ. ಮತ್ತೆ ಕಟಕ ರಾಶಿಗೆ ಬರೋಕ್ಕೆ 12 ವರ್ಷ ಬೇಕು. ಈ ವರ್ಷ ಏನಿದೆ ಜೂನ್ನಿಂದ ನೆಕ್ಸ್ಟ್ ಜೂನ್ವರೆಗೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಪ್ರಯತ್ನ ಪಡಿ, ಎಫರ್ಟ್ ಹಾಕಿ ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಆ ಗುರುವಿನ ಫಲ ಸಿಕ್ಕುತ್ತೆ. ಮನೆ ಕಟ್ಟದೇ ಇರೋರು ಎಲ್ಲ ಮಾಡ್ಕೊಳ್ಳಿ, ಏನು ಗಾಬರಿ ಆಗಕ್ಕೆ ಹೋಗಬೇಡಿ. ಈ ಜೂನಿಂದ ನೆಕ್ಸ್ಟ್ ಜೂನ್ವರೆಗೂ ತುಂಬ ಚೆನ್ನಾಗಿದೆ. ಈ ವರ್ಷ ಮಾತ್ರ ಈ ಥರ ಡೈಲಾಗ್ನ ನಾವೆಲ್ಲ ವರ್ಷ ಹೇಳೋಕ್ಕೆ ಸಾಧ್ಯ ಇಲ್ಲ ಜ್ಯೋತಿಷದಲ್ಲಿ. ಯಾಕೆಂದರೆ ಗುರು ಉಚ್ಚ ಸ್ಥಿತಿಗೆ ಬರೋದೇ 12 ವರ್ಷಕ್ಕೊಂದ್ಸರಿ ಅಂತ ಹೇಳಿದೆ ನಾನು ನಿಮಗೆ. ಈ ವರ್ಷ ಯಾರು ಜೂನ್ 15ರ ಮೇಲೆ, ನೆಕ್ಸ್ಟ್ ಜೂನ್ 15ರವರೆಗೂ ಎಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ ಅವರ ಜೀವನವೆಲ್ಲವೂ ಸಮೃದ್ಧ. ಬರೆದಿಟ್ಕೊಳ್ಳಿ 100,000 ರೂಪಾಯಿ ಬಾಂಡ್ ಪೇಪರಲ್ಲಿ. ಈ ಜೂನ್ 15ರಿಂದ ಮುಂದಿನ ಜೂನ್ 15ರವರೆಗೂ ಎಷ್ಟು ಜನ ಮಕ್ಕಳು ಹುಟ್ಟುತ್ತವೆ ಅವೆಲ್ಲವೂ ಅತ್ಯುನ್ನತ ಅಭಿವೃದ್ಧಿಯನ್ನು ಕಾಣುತ್ತವೆ, ಸಮಾಧಾನವನ್ನು ಕಾಣುತ್ತವೆ, ಜೀವನದಲ್ಲಿ ಸಂತೋಷವನ್ನು ಹೊಂದುತ್ತವೆ. ಆ ಮಕ್ಕಳದೇ ಅದೃಷ್ಟ. ಈ ಒಂದು ಆಶೀರ್ವಾದನ ಪಡ್ಕೊಂಡು ನಾವು ಕಾರ್ಯಕ್ರಮನ ಮುಗಿಸೋವಂಥ ಒಂದು ಪ್ರಯತ್ನ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ನಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಅಮೂಲ್ಯವಾದಂತಹ ಸಮಯನ ನಮ್ಮ ಒಂದು ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ ಜೊತೆ ನೀವು ಕೊಟ್ಟಿದ್ದಕ್ಕೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷವಾದಂಥ ವಾಯ್ಸ್ ಆಫ್ ಸಾಧಕ. ಸೊ ಮುಂದೆ ಯಾವ ಒಂದು ಸಾಧಕನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನೇನು ವಿಶೇಷತೆನ ನಾನು ತಗೊಂಡ್ಬರ್ತೀನಿ ಅಂತ, ಅಲ್ಲಿವರೆಗೂ ಕಾಯ್ತಾ ಇರಿ. ನೀವೇನು ಮಾಡಬೇಕು, ವಾಯ್ಸ್ ಆಫ್ ಸಾಧಕ ಪಾಡ್ಕಾಸ್ಟ್ನ ನೋಡಿ ಇದೇ ಥರ ಪ್ರೋತ್ಸಾಹ ಮಾಡಬೇಕು. ಹಾಗೆ ಮಿಸ್ ಮಾಡದೆ ರಾಜ್ ಮ್ಯೂಸಿಕ್ ಹಾಗೆ ರಾಜ್ ನ್ಯೂಸ್ನ ನೋಡಬೇಕು. ಯಾಕಂದರೆ ಜನಸೇವೆಯೇ ಜನಾರ್ದನ ಸೇವೆ. ನಮಸ್ಕಾರ.